In the name of the Father and of the Son and of the Holy Spirit. Welcome to the world of Satan. Actually, ನಿಮ್ಮ ಸಿನಿಮಾ ಕಥೆ ಏನು? Ghost doesn't disturb us. We don't disturb ghost. I'm a biggest fan of horror films. Okay. Watching a horror film, it makes me so relaxed. ಈ ಗೋಸ್ಟ್ ಅಂಟರ್ ಅನ್ನೋದು ವೆರಿ ರೇರ್ ರೋಲು. ನಾನು ಬೇರೆ ಬೇರೆ ಥರ ಸಿನಿಮಾಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ ಅಲ್ವಾ. ನಾವು ಏನಂತ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಶರಣ್ ಸರ್ ಇರ್ಲಿಲ್ಲ ಅದರಲ್ಲಿ. ಶರಣ್ ಸರ್ ಪಿಕ್ಚರ್ ಆಗಲ್ಲ, ಏನ್ ಕಂಪ್ಲೀಟ್ ನನ್ನ ಸಿನಿಮಾ ಆಗಲ್ಲ. ಆಡಿಯನ್ಸ್ ಏನ್ ಇಷ್ಟಪಡ್ತಾರೋ ಅದನ್ನ ತರಕ್ಕೆ ಪ್ರಯತ್ನ ಪಟ್ಟಿದ್ದೆ. Don't worry my son, Dynamo is here. ಶರಣ್ ಎಷ್ಟು ದಿವಸ ಇಲ್ಲಿರ್ತೀನೋ ಅಷ್ಟು ದಿವಸನೂ ಶರಣ್ಗೆ ಭಯ ಇರುತ್ತೆ. Hi Sharan. Yes. Hi Navneet. So it's going to be Welcome to the World of Satan. Yes. That's very interesting name. As well as scary. Very scary. But to begin with, Sharan, we have seen you in various, what not. You have made us laugh n number of times. So, ಎಲ್ಲೋ ಒಂದು ಟೈಮಲ್ಲಿ ನಗು ಅನ್ನೋದು ಮಿಸ್ ಆಗ್ತಾ ಇದೆ. ಮಿಸ್ ಆಗಂದ್ರೆ ನಗು ಸಾಕಾಗಿದೆಯಾ ಅಥವಾ ಫಿಯರ್ ಜಾಸ್ತಿ ನಗಿಸ್ತಾ ಅಂತ, ಫಿಯರಲ್ಲಿ ನಗು ಕಾಣ್ಬೋದಾ ಅಂತ? Tricky question to answer, but I have an answer for it. Very strong reason I'm behind it. Me belonging to a comedy world, that is my strength. I can't quit it altogether. It is my strength, and I am proud and blessed, lucky to be a comedian. So I give full credits to the world of comedy. When it comes to a world of comedy, it is also can be figured out as an entertaining medium. When it comes to Chumantar, I may not be entertaining you in a same way where I used to entertain. Here a sort of entertaining people are it's different, but Sharan won't be missed here. Sharan, you won't miss Sharan, and Sharan ism is a big word. Style of Sharan, the style of Sharan won't be missed. That I can assure. That is there. But when we see Sharan only, I know he will bring us entertainment. The kind of comedy people love you in is important to bring in every film for you. Even though you say, no, I don't want to be here. People come to, because you make us laugh. Yes. When genre shift anta bandaga, it is important how the genre shift happens. Apparently, I was told by director Navneet, ನೀವಿ ಸ್ಕ್ರಿಪ್ಟ್ನ ಆಯ್ಕೆ ಮಾಡಿದ್ದು ಅಂತ. ಪರ್ಟಿಕ್ಯುಲರ್ಲಿ ಯು ವಾಂಟೆಡ್ ದಟ್ ಜಾನರ್ ಶಿಫ್ಟ್ ಅಂತ. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಜಾನರ್ ಶಿಫ್ಟ್ ನಾನು ಯಾವತ್ತೂ ಮಾಡಲ್ಲ. ನಾನೊಬ್ಬ ಆಡಿಯನ್ ಆಗಿ, ಬೇಸಿಕಲಿ ಐ ಆಮ್ ಅನ್ ಆಡಿಯನ್ ಟು. ವೆನ್ ಇಟ್ ಕಮ್ಸ್ ಟು ವಾಚಿಂಗ್ ಫಿಲಮ್ಸ್, ನಾನು ಬೇರೆ ಬೇರೆ ಥರ ಸಿನಿಮಾಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ ಅಲ್ವಾ, ಆಸ್ ಅನ್ ಆಡಿಯನ್ ಆಲ್ಸೋ. ಏನಾಯಿತು, ಇವ್ರು ಅಪ್ರೋಚ್ ಮಾಡಿದಂಥದ್ದು 2-3 ಪ್ಲಾಟನ್ನು ಇವರು ನನಗೆ ಅಪ್ರೋಚ್ ಮಾಡಿದ್ರು. ಶರಣ್ಗೆ ಏನು ಹೊಸದಾಗಿರುತ್ತೆ ಅಂತ ಅನ್ನೋವಂಥದ್ದು ಏನಾಗುತ್ತೆ ಗೊತ್ತಾ. ಆ್ಯಸ್ ಎ ಕಾಮಿಡಿಯನ್ ಇಟ್ ಇಸ್ ಅ ವೆರಿ ಚಾಲೆಂಜಿಂಗ್ ಟೈಮ್ ವೆನ್ ಇಟ್ ಕಮ್ಸ್ ಟು ಪಿಕ್ಕಿಂಗ್ ಅಪ್ ಪ್ಲಾಟ್ ಇದೆಯಲ್ಲ, ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂದರೆ, ನನ್ನ ಟ್ರಾವೆಲ್ ಆ್ಯಸ್ ಎ ಕಾಮಿಡಿಯನ್ ಇಸ್ ಟು ವ್ಯಾಸ್ಟ್ ಆ್ಯಂಡ್ ಶಿಫ್ಟ್ ಆಗಲ್ಲ ನಾನು ಯಾವತ್ತು. ನಾನು ಅದನ್ನು ಜನನ ಕನ್ಫ್ಯೂಸ್ ಮಾಡಲ್ಲ, ನಾನು ಶಿಫ್ಟ್ ಆಗಲ್ಲ ನಾನು. ಬಟ್ ಮಾಡಿದ್ದನ್ನೇ ಮಾಡಬಾರ್ದು ರೀ. ಹೌದು, ಖಂಡಿತ ಮೊನೋಟನಸ್ ಆಗುತ್ತೆ. ಹೌದಾ, ನಾನು ಅದೇ ಥರದ್ದು ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸುಮ್ಮನೆ ನೋಡಿ, ನೀವು ಸುಮ್ಮನೆ ಒಂದಿಷ್ಟು ಜನಕ್ಕೆ, ಗುರುವೆ ನೀನು ಅದನ್ನೇ ಮಾಡ್ತಾ ಇದೀಯಾ, ನೀವು ಬೇರೆದೇನೋ ಮಾಡೋದೇ ಇಲ್ವಾ ಅಂತ. ನಗು ಮೊನೋಟನಸ್ ಆಗುತ್ತೆ ಅಂತ. ನಗು ಆಗಲ್ಲ. ದಿ ಸ್ಟ್ರಾಂಗೆಸ್ಟ್ ವೈ ಐ ಕನ್ಸಿಡರ್ ದಿಸ್ ಜಾನರ್ ಆಸ್ ಅ ವೆರಿ ಸ್ಟ್ರಾಂಗೆಸ್ಟ್ ಜಾನರ್ ಅಂತ. ದಿಸ್ ಗೋಸ್ ವೆಲ್ ವಿತ್ ಕಾಮಿಡಿ, ಆಕ್ಷನ್. ದಿಸ್ ಗೋಸ್ ವೆಲ್ ವಿತ್, ಇಟ್ ಕ್ಯಾನ್ ಬಿ ಬ್ಲೆಂಡ್ ವಿತ್ ಸೋ ಮೆನಿ ಅದರ್ ಜಾನರ್ಸ್. ನೀವು ರಾಮ್ ಕಾಮ್ ಕೇಳಿದ್ದೀರಾ, ಆಕ್ಷನ್ ಕಾಮಿಡಿ ಕೇಳಿದ್ದೀರಾ, ಥ್ರಿಲ್ಲರ್ ಕಾಮಿಡಿ ಕೇಳಿರ್ತೀರಾ, ಹಾರರ್ ಕಾಮಿಡಿ ಕೇಳಿದ್ದೀರಾ, ರಾಮ್ ಕಾಮ್ಸ್. ಕಾಮನ್ ಫ್ಯಾಕ್ಟರ್ ಯಾವ್ದು ಇದರಲ್ಲಿ? Comedy. So this comedy itself, the world of comedy itself is so strong that it can be blent with any other genres in the world. Okay. So ಇದರಲ್ಲಿ again ನನಗೆ ಒಂಥರ ಖುಷಿ ಏನಕ್ಕೆ ಅಂತಂತಂದರೆ, so me being as a comedian, so I can explore. I can explore many other, having comedy as a common factor.
Okay. ನಾನು ಕಾಮಿಡಿ ಬಿಟ್ಟು ಹೋಗಲ್ಲ. ಜನನ ಇವತ್ತು ನನ್ನ ಥಿಯೇಟ್ರಿಗೆ ಶರಣ್ ಒಂದು ಸ್ವಲ್ಪ ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಅಂತ ನಂಬಿಕೊಂಡು ಒಳಗಡೆ ಬರ್ತಾರೆ ಗೊತ್ತಾ. ಐ ಡೋಂಟ್ ಡಿಸಪಾಯಿಂಟ್ ದೆಮ್. ನಾನು ವೈಲ್ ಪಿಕಿಂಗ್ ಅಪ್ ದಿಸ್ ಸಬ್ಜೆಕ್ಟ್ ಐ ವಿಲ್ ಬಿ ವೆರಿ 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 ಕಾನ್ಷಿಯಸ್ to justify the plot. This is very important for you especially. Yes. Because commercial ಅಂತ ಅಂದ ತಕ್ಷಣ ಅದ್ರೊಳಗೂ ಹುಡುಕ್ತಾರದೆ ಎಲ್ಲಿ ಒಂದ್ ಕಡೆ ನಗಿಸ್ತಾರೆ ಶರಣ್ ಅಂತ. Correct. But for Navneet, having a fine actor like Sharan, it is important how you use him ಅಂತ as an actor. And a genre for him, you thought, because ನಿಮಗೆ ಒಂದು ಕರ್ವಾಲಿ ಒಂದು trial and tested and you succeeded. But with Sharan, it's another elevation. Yes. So how did you bring about the plot with Sharan in the picture? Like ಶರಣ್ ಸರ್ ಕಂಪ್ಲೀಟ್ಲಿ ಅವರ ಒಂದು ಬಿಟ್ಟು ಕಂಪ್ಲೀಟ್ಲಿ ಸ್ಕ್ರಿಪ್ಟ್ಗೆ ಬ್ಲೆಂಡ್ ಆದರು ಈ ಸಿನಿಮಾದಲ್ಲಿ. ಸೊ ನನಗೂ ಅದೇ ಬೇಕಾಗಿತ್ತು. ಕಂಪ್ಲೀಟ್ಲಿ ನಾವು ಏನಂತ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಶರಣ್ ಸರ್ ಇರಲಿಲ್ಲ ಅದರಲ್ಲಿ. ಕಂಪ್ಲೀಟ್ಲಿ ನನ್ನ ಕೈಂಡ್ ಆಫ್ ಸ್ಕ್ರಿಪ್ಟ್ ಅದು ರೆಡಿ ಇತ್ತು. ಸೊ ಆ ಕತೆ ಕೇಳಿದ್ಮೇಲೆ ಸೊ ಶರಣ್ ಸರ್ ಈ ಕತೆ ಒಪ್ಪಿದ್ಮೇಲೆ ಸ್ವಲ್ಪ ಶರಣ್ ಸರ್ ಹೇಳ್ದಂಗೆ ಸೊ ಶರಣ್ ಅವರ ಒಂದು ಹ್ಯೂಮರ್ ತಂದು ನಾವು ಎಷ್ಟು ಮಾಡಬೇಕು ಅದು ಮಾಡಿದ್ವಿ. ಬಟ್ ಮೇನ್ ಕತೆಗೆ ಎಲ್ಲೂ ಏಟ್ ಬೀಳಲ್ಲ. ದೆನ್ ಎಗೇನ್ ಇದು ಶರಣ್ ಸರ್ ಪಿಕ್ಚರ್ ಆಗಲ್ಲ, ಏನು ಕಂಪ್ಲೀಟ್ಲಿ ನನ್ನ ಸಿನಿಮಾನೂ ಆಗಲ್ಲ. ಆಡಿಯನ್ಸ್ ಏನ್ ಇಷ್ಟಪಡ್ತಾರೋ ಅದನ್ನ ತರಕ್ಕೆ ಪ್ರಯತ್ನ ಪಟ್ಟಿದ್ದೆ. ಬಟ್ ಅವ್ರಿಗಂತ ನೀವು ಸ್ಕ್ರಿಪ್ಟ್ ಮಾಡಿಲ್ಲ? ಇಲ್ಲ, ಖಂಡಿತ. This was a script made and he came to the picture. Yes. Okay. But also Sharan, I was just thinking, I know you're a serious actor in the sense you have your dedication to anything you do. Comedy itself is a serious job. Making someone laugh. Yeah. But with horror as in the center stage, can people take you seriously in a horror film? See, I am not, bifurcating Sharan and Dynamo here. So now let us talk about the character. If this Dynamo talks, then I think, the Sharan is just a tool to convey what his dream is. So that Dynamo will do it. Sharan, of course, Sharan is the backbone of Dynamo because he is the face of the character. While picking up the thing, one thing I had in mind. I belong to one world, one ground, and he belonged to one when it comes to Karva and everything. So he is the master when it comes to handling. But his experience is just 2 films old. I'm talking about genre. I'm talking about the genre. Okay. Sharan coming to his world definitely makes a difference. As an audience, usually the experience is different. He coming to make another comedy film, something new. Okay. Something new. The ratio of new is more here. And when we saw you in Avatar Purusha, people expected something little more from you. In the sense like you that was an experiment for you. You are trying to experiment with certain genres. Like that was a magician, more a magician type and all. It was not very. This is a full-fledged horror. Yeah. That's why I asked you. But bringing fear in the audience is something and talent you had to learn for this because of Shumantaranta. Of course, yes. Because me as an actor coming from theatre, so usually the theatre, this brand, there won't be any brand sort of a thing. Okay. So in this play I may be a comedian, the next play I may be in a negative role, in a next play again I may be a hero. Here so me traveling in one genre for such a long time, completing 100+ films as a comedian. And so that impact is so deep. So I can't overnight or I can't bring that change out. it. No, because I can only try in a small portions and then that is a different thing. So I should thank Guru Shishyaru for this. Okay. Guru Shishyaru for this because it opened the door. So that is one film, which gave so much of strength for me while picking up the plots and even to the team to approach with a new avatar of Sharan. The way the trailer has been cut, the entertainment or the fun part they have
they have not included Okay. just because they wanted that one mood to be carried. We want to say tell people what this film is about. So he didn't blend it. So there is a lot of Sharan style of portion in it where Sharan won't be missed. Convincing with fear is a task. See, me being a horror film fan, I'm a biggest fan of horror films. Okay. That is my stress busting process. watching a horror film, it makes me so relaxed. Seriously? Yeah, I am a diehard fan of horror films. So ಹೆಂಗಾಗುತ್ತೆ ಅಂದರೆ ನೀವು ಇಷ್ಟಪಟ್ಟಿರುವಂಥ ಒಂದು ಜಾನರ್ನಲ್ಲಿ ನಿಮಗೆ ಕೆಲಸ ಮಾಡುವಂಥ ಒಂದು ಆಪರ್ಚುನಿಟಿ ಸಿಗುತ್ತೆ ಗೊತ್ತಾ. ಸೊ ನಮಗೆ ಆಸ್ ಅನ್ ಆ್ಯಕ್ಟರ್ ಇನ್ನೇನು ಬೇಕು ನನಗೆ. ಸೊ ನಾನು ಇಷ್ಟಪಟ್ಟು ನೋಡೋವಂಥ ಜಾನರ್ ಅದು. But it's been like you could have gone with this genre long ago. ಅಂದರೆ ಮುಂಚೆನೇ ಮಾಡ್ಬೋದಾಯಿತು. But why did you take such a long time to work in your favorite genre ಅಂತ? ನನಗೇನು ಅಪ್ರೋಚ್ ಆಗಿರಲಿಲ್ಲ. ಸೊ ಹಿಯರ್ ಕಮ್ಸ್ ಅ ಮ್ಯಾನ್, ವಂಡರ್ಫುಲ್ ಸ್ಕ್ರಿಪ್ಟ್, ಸ್ಕೇರಿಂಗ್ ಅಂತ ಅನ್ನೋವಂಥದ್ದು, ಹೆದರ್ಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅನ್ನೋದು. ಅದು ಆ್ಯಕ್ಚುಲಿ ನನಗೆ ಅವ್ರು ಬಿಡಲೇ ಇಲ್ಲ. ಎಲ್ಲ ಭಾರ ದಿ ಶೋಲ್ಡರ್ಸ್ ಹ್ಯಾಸ್ ಟೇಕನ್. So, the entire responsibility and the weight this shoulder has taken. But when you said horror is your favorite genre, that's your stress buster. Correct. Probably by now you would have been. I enjoyed doing it. Previously you enjoyed watching, now you enjoyed doing it. ನನಗೆ ತುಂಬಾ ಮೆಮೊರಬಲ್ ಫಿಲ್ಮ್ ಇದು. ಹೌದಾ? ಅಂದ್ರೆ ನನಗೆ ವರ್ಕಿಂಗ್ ಪ್ರಾಸೆಸ್ ಇದೆಯಲ್ಲ, ನನಗೆ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಆಗಿ ಉಳಿದಿರುತ್ತೆ ನನ್ನ ಹಾರ್ಟ್ ಅಲ್ಲಿ, ನಿಜ. Navneet, you had said this is inspired by a ghost hunter. How did it come about? Is it like you're also a fan of horror films, or what made you ಆಕ್ಚುಲಿ ಸ್ಟಾರ್ಟಿಂಗ್ ಹಾರರ್ ಮೂವೀಸ್ ಮಾಡ್ಬೇಕಂದಾಗ ನಾನು ಅವಾಗಲೇ ಹೇಳ್ದಂಗೆ ಸ್ಟಾರ್ಗಳ ಹತ್ರ ಹೋಗಿ ಒಂದು ಆಕ್ಷನ್ ಕಥೆನ ಹೇಳಿ ಒಪ್ಸಿ ಅದು ಇರಲಿಲ್ಲ. ನಾನು ಅವಾಗಲೇ ಹೇಳ್ದಂಗೆ ಹಾರರ್ ಬಂದು ಎಲ್ಲರೂ ಇಷ್ಟಪಡ್ತಾರೆ. ಅಂದರೆ ಹೀರೋ ಸಿನಿಮಾಗಳಿಗೆ ಒಂದು ಕ್ಯಾಟಗರಿ ಇದ್ರೆ ಹಾರರ್ ಸಿನಿಮಾಗೆ ಹೀರೋ ಕ್ಯಾಟಗರಿನೂ ಇರುತ್ತೆ. ಸೊ ಹಾರರ್ ಫಿಲ್ಮ್ಸ್ ನೋಡೋ ಒಂದು ಆಡಿಯನ್ಸ್ಗಳು ಕೂಡ ಹಾರರ್ ಸಿನಿಮಾ ಇಷ್ಟಪಡ್ತಾರೆ. ಸೊ ಆಮೇಲೆ ದೆನ್ ಏನಂತಂದ್ರೆ ಒಬ್ಬ ಡೈರೆಕ್ಟ್ರು ಕೂಡ ಹಾರರ್ ಸಿನಿಮಾದಲ್ಲಿ ಸ್ವಲ್ಪ ನೇಮ್ ಮಾಡಬಹುದು. ಏಕೆಂದರೆ ಇವಾಗ ದೊಡ್ಡ ಸ್ಟಾರ್ಗೆ ಮಾಡಿದ್ರೆ ಇಲ್ಲ ಸ್ಟಾರ್ ಆ ಥರ ಅಂದರೆ ಇದು ಹಾರರ್ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕೆ ಜಾಸ್ತಿ. ಸೊ ಹಾಗಾಗಿ ಹಾರರ್ ಫಿಲಮ್ ಸ್ಟಾರ್ಟ್ ಮಾಡಿದೆ. ಸೊ ಈ ಥರ ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಏನಾದ್ರು ಮಾಡೋಣ ಅಥವಾ ಅವ್ರು ಮಾಡೋಣ ಅಂತಂದಾಗ ನಂಗೆ ಯೂಟ್ಯೂಬಲ್ಲಿ ಸಿಕ್ಕಿದೆ ಗೌರವ್ ತಿವಾರಿ. ಈಸ್ ಮೋಸ್ಟ್ ಬ್ರೇವೆಸ್ಟ್ ಇದ್ದ, ಬಟ್ ಇವಾಗಿಲ್ಲ. ಅವರು ಇಲ್ಲ ಅಂದ್ರೆ ಸತ್ತೋಗೋದು. ಹೌದಾ? ತುಂಬಾ ಅವರು ನಮ್ಮಲ್ಲಿ ಹೇಳ್ತೀವಿ. ಸೊ ಈ ತರ ಇದ್ದಾಗ ಆ ಕ್ಯಾರೆಕ್ಟರ್ ಈಸ್ ಅ ಗೋಸ್ಟ್ ಹಂಟರ್ ಅಲ್ಲ, ನಮ್ಮ ಸಿನಿಮಾದಲ್ಲೂ ಶರಣ್ ಸರ್ ಮಾಡೋ ಕ್ಯಾರೆಕ್ಟರ್ ಅದು. ಆ ಕ್ಯಾರೆಕ್ಟರ್ ನನ್ನ ಇನ್ಸ್ಪೈರ್ ಮಾಡ್ತು, ಬಟ್ ಕತೆಗಲ್ಲ. ಆ ಕ್ಯಾರೆಕ್ಟರ್ ಅದು ತುಂಬಾ ನನಗೆ ಇನ್ಸ್ಪೈರ್ ಆಯ್ತು ಮಾಡ್ಲಿಕ್ಕೆ. ಸೊ ಅಲ್ಲಿಂದ ಈ ನಾಟ್ ಹುಟ್ಕೊಂಡು ಸೊ ನಮಗೇನು ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕು, ಜನಕ್ಕೆ ಏನು ಇಷ್ಟಪಡ್ತಾರೋ, ಟ್ವಿಸ್ಟ್ ಅಂಡ್ ಟರ್ನ್ಸ್, ದೆನ್ ಹಾರರಿಟಿಕ್ ಇದನ್ನ ತರಕ್ಕೆ ಪ್ರಯತ್ನ ಮಾಡಿದೆ. But also, Sharan, you have played so many characters. He ghost hunter under a very rare role. He had the clarity about it. Okay. He made us understand so easily because ಇಲ್ಲೇ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಆಗಿದೆ. ನಾವು ಏನು ಮಾಡಿಲ್ಲ ಈ ಪಿಕ್ಚರಲ್ಲಿ, ಸುಮ್ಮನೆ ಸ್ಟೂಡೆಂಟ್ ಥರ ಹೋಗಿದ್ದೀವಿ ನಾವು. ಅವ್ರು ಏನು ಹೇಳಿದ್ದಾರೆ ಅದನ್ನ ಕೆಲಸ ಮಾಡಿದ್ದೀನಿ. ಆಮೇಲೆ ನನಗೆ ಇಷ್ಟ ಅಲ್ಲ ಹಾರರ್ ಫಿಲಮ್, ಆ್ಯಕ್ಚುಲಿ ನನಗೆ ಇಷ್ಟ ಅಲ್ವಾ. ವಾಟ್ ಇಸ್ ಗೋಸ್ಟ್ ಹಂಟರ್ ಬೇಸಿಕಲಿ, ಇಫ್ ಯು ಕ್ಯಾನ್ ಟೆಲ್? An exorcist, a person, investigator, a person who is expert in handling ghosts. ಆ ಥರ ನಮ್ಮಲ್ಲೂ ಇದ್ದಾರೆ. ಅಂದರೆ ಒಂಥರ ಹಾಂಟೆಡ್ ಜಾಗಗಳಾಗಿರ್ಬೋದು, ಮಾತಾಡ್ತಾರೆ. ಆಮೇಲೆ ನಿಮಗೆ ದೆವ್ವದ ಬೇರೆ ಆತ್ಮಗಳ ಆಹ್ವಾನ ಆಗಿದ್ದರೆ ಅದನ್ನು ಬಿಡಿಸುವಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವಂಥವ್ರು ನಮ್ಮಲ್ಲಿ ಇದ್ದಾರೆ. ಅದಕ್ಕೆ ನಾವು ಬೇರೆ ಹೆಸರುಗಳನ್ನ ಇಡ್ತಾ ಇರ್ತೀವಿ. ಅದು ನಮ್ಮ ಪಕ್ಕದಲ್ಲೇ ಇರುವಂಥ ಕ್ಯಾರೆಕ್ಟರ್ಸನ್ನು ಒಂಚೂರು ಬೇರೆ ಥರ ಹೇಳಿದ್ರೆ ಹೆಂಗಿರುತ್ತೆ ಅಂತ ಅನ್ನೋವಂಥದ್ದು ಈ ಸಿನಿಮಾದ USP ಅಂತ ಹೇಳಿದ್ರೆ ಇಟ್ಸ್ USP ಆಫ್ ದಿಸ್ ಫಿಲಮ್. ನೀವು ಈಗ ಇದನ್ನ ಮೂಡ್ ಆಫ್ ದಿ ಫಿಲಮ್ನೇ ನೋಡ್ತಾ ಇದ್ರೆ ಇದೇನೋ ಬೇರೆ ಹೇಳುತ್ತೆ. ಅಂದರೆ ಇದು ಯೂಶುವಲ್ ಅಲ್ಲ ನಮಗೆ. ಅಂದರೆ ನಾನು ಹೇಳ್ತೇನೆ, ಎಸ್ಪೆಷಲಿ ನನಗಂತೂ ಅಲ್ವೇ ಅಲ್ಲ.
ನಾನು ಹೆಂಗೆ ಶರಣ್ ಇಲ್ಲಿಗೆ ಅಂತ ಅನ್ಸೋ ಅಷ್ಟು ವರ್ಲ್ಡ್ಸ್ ಅಪಾರ್ಟ್ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಬಟ್ ಐ ವಿಲ್ ಅಶ್ಯೂರ್ ಯು, after watching 5 scenes, you will forget everything and you will definitely, go into the flow. ಆ ಥರದ್ದೊಂದು ಶಕ್ತಿ ಈ ಸಿನಿಮಾಗೆ ಇವ್ರು ಕೊಟ್ಟಿರೋ ಅಂಥದ್ದು. But best is when with you already like, okay, Sharan is there, okay, entertainment. Double entertainment comes with Chikkana in the picture. So the combination is one of the highlights. Correct. Along with that, you have another 2 as ghost hunters. Obru salde anta 4 ghost hunters. Correct. This dynamics of this combination. ಏನಂದರೆ ಮೀ ಆ್ಯಂಡ್ ಚಿಕ್ಕಣ್ಣ, ಸಿ ಅದು ಹೆಂಗಿರುತ್ತೆ ಅಂತಂದರೆ, ಒಂದು ಅಡ್ವಾಂಟೇಜು, ಇನ್ನೊಂದು ರೆಸ್ಪಾನ್ಸಿಬಿಲಿಟಿ. ಅಡ್ವಾಂಟೇಜ್ ಏನು ಅಂತಂತಂದರೆ, ಯೂಶಲಿ ದಿಸ್ ಇಸ್ ವೆಲ್ ನೋನ್ ಕಾಂಬೋ. ಇಟ್ ಸ್ಟಾರ್ಟೆಡ್ ಫ್ರಮ್ ಅಧ್ಯಕ್ಷ ಆ್ಯಂಡ್ ರ್ಯಾಂಬೋ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಆಲ್ ಅವರ್ ಕಾಂಬಿನೇಷನ್ಸ್ ವರ್ ಅ ಬಿಗ್ ಹಿಟ್. ಸೊ ದಟ್ ಈಸ್ ಒನ್ ರೆಸ್ಪಾನ್ಸಿಬಿಲಿಟಿ ವಾಟ್ ದಿಸ್ ಟೀಮ್ ಹ್ಯಾಸ್. ಆ್ಯಂಡ್ ಪೀಪಲ್ ಡೂ ಕಮ್ ವಿತ್ ಅ expectation, and we won't disappoint that expectation, but we entertain in a different way. So we won't be here as a adhyaksha or upadhyaksha. ಇಲ್ಲ, ಸಾಧ್ಯನೇ ಇಲ್ಲ, ಬೇರೆನೇ ಆಗಿರ್ತೀವಿ. ಆದರೆ ನೀವೇನೋ ಒಂದು ಚಿಕ್ಕಣ್ಣ ಶರಣ್ ಇದ್ದಾರೆ ಅಂದ ತಕ್ಷಣ ಏನೋ ಒಂದು ಅಂದ್ಕೊಂಡು ಬಂದಿದ್ದೀರಲ್ಲ ಇಲ್ಲಿ. ಸೊ ವಿ ಬೋತ್ ವಿಲ್ ನಾಟ್ ಡಿಸಪಾಯಿಂಟ್. ಅದನ್ನು ಅಷ್ಟು ಚಂದ ಇವರು ಇದನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಏನಕ್ಕೆ ನಿಮಗೆ ಆ ಕ್ವಶನ್ ಯೂಶಲಿ ಎಲ್ಲರಿಗೂ ರೇಸ್ ಆಗುತ್ತೆ ಅಂತಂತಂದರೆ, ಆ ಪೋರ್ಷನ್ನ ಟ್ರೇಲರಲ್ಲಿ ಹಾಕೋಕ್ಕಾಗಿಲ್ಲ. ಬಿಕಾಸ್ ಎಲ್ಲನೂ ಎಲ್ಲನೂ ಮಾಡಿದ್ರೆ ಬೇರೆ ಏನೇನೋ ಆಗ್ಬಿಡುತ್ತೆ. ಅದು ಟ್ರೇಲರೇ ಬೇರೆ ಏನೋ ಆಗ್ಬಿಡುತ್ತೆ. ನಾವು ಟ್ರೇಲರ್ ಇದರ USP-ನ ಹೇಳಬೇಕಾಗಿತ್ತು. ವಾಟ್ ದಿಸ್ ಫಿಲಮ್ ಈಸ್ ಅಬೌಟ್ ಅಂತ ಅನ್ನೋದು. ದಿಸ್ ಫಿಲಮ್ ಇಸ್ ಅಬೌಟ್ ಗೋಸ್ಟ್ ಅಂತ ಅನ್ನೋಣ ಅಂತ ಅಂದ್ಕೊಳ್ಳಿ. ಆದರೆ ಇದು not only to the people who love horror films. This belongs to everybody. Okay. Everyone. Even though if horror is not your genre, we will definitely entertain you. ಸೊ ಆರಾಮ್ಸೆ ನೀವು ಅಪ್ಪ ನನಗೆ ಹಾರರ್ ಅಂತಂದರೆ ಆಗಲ್ಲ ಅಂತ ಅನ್ನೋರು ಕೂಡ ಭಾಳ ಖುಷಿಯಿಂದ ಥಿಯೇಟ್ರಿಗೆ ಬಂದು ವಿತ್ ಕಿಡ್ಸ್ ಯು ಕ್ಯಾನ್ ವಾಚ್ ದಿಸ್ ಫಿಲ್ಮ್. ಇಲ್ಲ, ಬಟ್ ನೀವು ಆರ್ ಅ ಬಿಗ್ ಫ್ಯಾನ್ ಆಫ್ ಹಾರರ್ ಫಿಲಮ್ ಅಂತ ಹೇಳಿದ್ರಿ. ಡೈ ಹಾರ್ಡ್ ಫ್ಯಾನ್. ಬಟ್ ಹಾರರ್ ಫಿಲಮ್ಸ್ ಅಂತಂದರೆ ಹಾಲಿವುಡ್ಗೆ ಜಾಸ್ತಿ ದೇ ಆರ್ ಪರ್ಫೆಕ್ಟ್ ಇನ್ ಡೂಯಿಂಗ್ ದಿಸ್ ಅಂತ. ಇನ್ನು ನಮ್ಮಲ್ಲಿ ಕ್ರ್ಯಾಕ್ ಮಾಡಿಲ್ಲ ಆ ಥರ ಅಂತ. ಬಟ್ ಇಲ್ಲಿ ನೀವು ಮಕ್ಕಳನ್ನು ನೋಡಬೇಕು ಅಂತಂದರೆ ಇಸ್ ಇಟ್ ಲೈಕ್ ನಾವು ಚೂಮಂತರ್ ಅಂದ ತಕ್ಷಣ ಒಂದು ಕಾಮಿಕ್ಸಲ್ಲಿ ಓದಿರೋ ಇದು. ಸೊ ಇಸ್ ಇಟ್ ಅ ಲೈಟ್ ಹಾರ್ಟೆಡ್ ಕಾಮಿಡಿ, ಹಾರರ್ ಕಾಮಿಡಿನ ಅಂತ ಹೇಳ್ಬೋದಾ? ಇಲ್ಲ, ಇನ್ನೇನು ಗೊತ್ತಾ, ಗುಮ್ಮ ಬಂತು, ಗುಮ್ಮ ನಾನು ಹೇಳ್ತೀನಿ ಕೇಳಿ. ಭಾಳ ಟ್ರಿಕ್ಕಿ ಇದು. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತಂದರೆ ತಪ್ಪಿಲ್ಲ. ಫಸ್ಟ್ ಆಫ್ ಇಟ್ಸ್ ಕೈಂಡ್. ಸೊ ನಿಮ್ಗೆ ಯೂಶಲಿ ಗೊತ್ತಿರೋಂಗೆ ಹಾರರ್ ಕಾಮಿಡಿ ಕೇಳಿದ್ದೀರಾ. ದಿಸ್ ಈಸ್ ನಾಟ್ ಹಾರರ್ ಕಾಮಿಡಿ. This is a horror film which has comedy. Yeah, that's a difference. ಪಕ್ಕದಲ್ಲೇ ಇದೆ. See, here ghost will not make you laugh. Here ghost comes to scare you. But comedy, there is a comedy, but ghost doesn't disturb us. We don't disturb ghost. ಅದು ಗೊತ್ತಾಯ್ತಾ? ದೆವ್ವ ಕೆಲಸ ಮಾಡೋದಕ್ಕೆ ಬಿಟ್ಬಿಡ್ತೀವಿ. ಬಟ್ ವಿ ಡೂ ಎಂಟರ್ಟೈನ್. ಪಿಕ್ಚರ್ ದಿಸ್ ಫಿಲಮ್ ಡೂ ಎಂಟರ್ಟೈನ್. ದಿಸ್ ಫಿಲಮ್ ಡೂ ಸ್ಕೇರ್ ಯು. ದಿಸ್ ಫಿಲಮ್ ಡೂ ಮೇಕ್ ಯು ಲಾಫ್. ಬಟ್ ವಿ ಹ್ಯಾವ್ ದ ಚಾನಲ್ಸ್. ಓಕೆ, ಯಾವುದನ್ನು ಓವರ್ ಪವರ್ ಮಾಡಲ್ಲ ಇಲ್ಲಿ. ಸೊ ಇದು ಹಾರರ್ ಕಾಮಿಡಿ ಅಲ್ಲ, ಇದು ಹಾರರ್ ಫಿಲಮ್ ಕಾಮಿಡಿ ಇದೆ. ಕರೆಕ್ಟ್ ಅಲ್ವಾ? ಟ್ರಿಕ್ಕಿ ಸಖತ್ತು. ಅದಕ್ಕೆ ಹೇಳಿದ್ದು ಒನ್ ಆಫ್ ಇಟ್ಸ್ ಕೈಂಡ್ ಇದು ಅಂತ. ಬಟ್ ಗುಡ್ ಕಾಸ್ಟಿಂಗ್, ಬ್ರಿಂಗಿಂಗ್ ಟುಗೆದರ್ some good actors also. It's important for a horror movie. ಲೈಕ್ ಇದು ಒಂದು 3 ಸ್ಟೋರಿ ಇರುತ್ತೆ ಮ್ಯಾಮ್ ಈ ಸಬ್ಜೆಕ್ಟಲ್ಲಿ. 3 ಸ್ಟೋರಿನೂ ಪ್ಯಾರಲಲ್ ಆಗಿ ಹೋಗ್ತಾ ಇರುತ್ತೆ. ಎಲ್ಲ ಸ್ಟೋರಿಲೂ ಶರಣ್ ಸರ್ ಕ್ಯಾರೆಕ್ಟರ್ ಬರುತ್ತೆ ಕಾಮನ್ ಆಗಿ. ಸೊ ಕಾಮನ್ ಆಗಿ ಬರುತ್ತೆ. ಇಲ್ಲೇನಂತಂದರೆ 3 ಸ್ಟೋರಿನೂ ಆಲ್ಮೋಸ್ಟ್ ಸೇಮ್ ಇದರಲ್ಲೇ ಹೋಗ್ತಾ ಇರುತ್ತೆ. ಸೊ ಇನ್ನೊಂದು ಸ್ಟೋರಿಗೆ ಒಬ್ಬ ಸೇಮ್ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟ್ರು ಆಲ್ಮೋಸ್ಟ್ ಲೈಕ್ ಹೀರೋ ಬೇಕಾಗಿತ್ತು. ಸೊ ಅಲ್ಲಿ ಯಾವಾಗ ನಾವು ಪ್ರಭು ಆಗಲಿ ಮೇಘ್ನಾ ಆಗಲಿ ತೊಗೊಂಡು ಬರ್ತೀವಿ. ದೆನ್ ಇವ್ರ ಕ್ಯಾರೆಕ್ಟರ್ಗೂ ಇಲ್ಲಿ ಅದಿತಿ, ಚಿಕ್ಕಣ್ಣ, ಶರಣ್ ಸರ್ ಎಲ್ಲದರಲ್ಲೂ ಕಾಮನ್. ಸೊ ಇನ್ನೊಂದು ಫ್ಲ್ಯಾಶ್ ಬ್ಯಾಕ್ ಕ್ಯಾರೆಕ್ಟರ್ ಬರುತ್ತೆ. ಸೊ ಹಿಂಗಿದ್ದಾಗ ನಾವು ಕ್ಯಾರೆಕ್ಟರ್, ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟ್ರು, ದೆನ್ ಕಾಸ್ಟಿಂಗು ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಯ್ತು. ತುಂಬ ಎಕ್ಸ್ಪೀರಿಯನ್ಸ್ ಇರೋರನ್ನ ಹಾಕೋಬೇಕಾಯ್ತು. ಸೊ ಈ ಥರ ನಾವು ಚೂಸ್ ಮಾಡಿದ್ದು. ಲೈಕ್ Sharan, one time you were part of this, that
10 minutes ಬರೋದು, ಮತ್ತೆ ನಗಿಸೋದು ಹೋಗೋದು. ಇವೇ ಪಾರ್ಟ್ ಆಫ್ ದಟ್ ಕಾಸ್ಟ್. ವಿ ಯೂಸ್ ಟು ಆಲ್ವೇಸ್ ಸೇ ಓಕೆ ಹೀರೋಯಿನ್ ಆದಮೇಲೆ ಒಂದು ಸಪೋರ್ಟಿಂಗ್ ಕಾಸ್ಟು ಕಾಮಿಡಿ ಆ ಥರ. ಬಟ್ ಟುಡೇ ವೆನ್ ವಿ ಸೇ ಶರಣ್ ಇನ್ ದ ಲೀಡ್ ಆ್ಯಂಡ್ ದ ರೆಸ್ಟ್, ಬಟ್ ಸ್ಟಿಲ್ ಬೀಯಿಂಗ್ ಪಾರ್ಟ್ ಆಫ್ ಅ ಮಲ್ಟಿ ಸ್ಟಾರರ್ this film. Correct. And your presence will be there throughout the movie. How is it to work together? ಭಾಳ ಚೆನ್ನಾಗಿತ್ತು. ನಾನು ಅದೇ ಹೇಳ್ತಿದ್ದೆ, ದಿ ಬೆಸ್ಟ್ ಸ್ಟಾರ್ ಕಾಸ್ಟ್ ಈ ಸಿನಿಮಾಗೆ ಸಿಕ್ಕಿರುವಂಥದ್ದು ನಿಜವಾದ ಪಿಲ್ಲರ್ಸ್ ಅಂತಂದರೆ ಈ ಸಿನಿಮಾದ ನಟ ನಟಿಯರು. But even the house, don't forget the house. I came to say that. See, ಏನು ಗೊತ್ತಾ, ನನಗೆ ಒಂದಿಷ್ಟು ಜನದ ಆ್ಯಕ್ಟರ್ಸಿನ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತ ಅನ್ನೋವಂಥದ್ದು ಬಹಳ ಆಸೆ. ಫಸ್ಟ್ ಟೈಮ್ ಚಿಕ್ಕಣ್ಣ ಮತ್ತು ಧರ್ಮ ಇವರಿಬ್ಬರನ್ನ ಬಿಟ್ಟರೆ ಅಷ್ಟು ಜನ ಜೊತೆಲಿ ಫಸ್ಟ್ ಟೈಮ್ ನಾನು. ಹೌದಾ? ನನಗೆಂಥ ಎಕ್ಸ್ಪೀರಿಯನ್ಸ್ ಅಂತಂದರೆ ಚಿಕ್ಕಣ್ಣ ಆ್ಯಂಡ್ ಧರ್ಮ ಅಷ್ಟೇ. ಅವರಿಬ್ಬರ ಜೊತೆಲಿ ಮಾತ್ರ ನಾನು ಫಸ್ಟ್ ಟೈಮರ್ ಅಲ್ಲ. ಇನ್ನು ಮಿಕ್ಕಿದ ಅಷ್ಟು ಜನ ಅಂದರೆ ವಿ ನೋ ಈಚ್ ಅದರ್. ಬಟ್ ನಾವು ಸ್ಕ್ರೀನ್ ಶೇರ್ ಮಾಡೇ ಇರಲಿಲ್ಲ ಇಲ್ಲಿ ತನಕನೂ. ಅದಿತಿ ಮೀಟ್ ಚಂದ್ರಶೇಖರ್, ಕಿರಣ್ ಅವರು, ಪ್ರಭು ಅವರಾಗಿರ್ಬೋದು, ಯಾರು ನೀವು ಗುರುಕಿರಣ್ ಸರ್, ನೀವು ಎಲ್ಲರ ಜೊತೆಲೂ ಫಸ್ಟ್ ಟೈಮ್ ನಾನು ಫಸ್ಟ್ ಆ ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಾ. ಅದು ಆ್ಯಕ್ಚುಲಿ ಅದು ಆಡಿಯನ್ಸ್ಗೂ ಕೂಡ ಇದೊಂದು ಫ್ರೆಶ್ ಕಾಂಬೋ ಅಲ್ವಾ, ಫ್ರೆಶ್ ಕಾಂಬಿನೇಷನ್ ಅಲ್ಲ. ನನಗೆ ನಿಜವಾಗ್ಲೂ ಒಂದು ಬೇರೆ ಹೊಸ ಎಕ್ಸ್ಪೀರಿಯನ್ಸ್ ಅಂತೂ ಜನಕ್ಕೆ ಸಿಗುತ್ತೆ ಅಂತ ಅನ್ನೋವಂಥದ್ದು. ಬೆಸ್ಟ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ಸ್ ಆ ಕ್ಯಾರೆಕ್ಟರ್ಗೆ ಸಿಕ್ಕಿರೋವಂಥದ್ದು. ಮೇಘನಾ ನಿಮ್ಗೆ ಗೊತ್ತು, ಅವ್ರ ಹಿಂದಿನ ಸಿನಿಮಾಗಳೇ ಹೇಳುತ್ತೆ. ನೋ ನೀಡ್ ಟು ಮೆನ್ಷನ್ ಇಟ್ ಸಪ್ರೇಟ್ಲಿ. ಅವರೆಷ್ಟು ಒಂಥರ ಸೀಸನ್ಡ್ ಆ್ಯಕ್ಟ್ರೆಸ್. ಪ್ರಭು ಅವರಾಗಿರ್ಬೋದು, ಅದಿತಿ ಅವರಾಗಿರ್ಬೋದು, ಬೆಸ್ಟ್ ಸಿಕ್ಕಿದೆ ಅಂತ ಹೇಳ್ತೀವಿ ನಾವು. ಒಂದೊಂದ್ಸಲ ಏನು ಗೊತ್ತಾ, ನಾವು ಮಾಡೋದಲ್ಲ, ಒಂದೊಂದ್ಸಲ ಆ ಸಿನಿಮಾನೇ ತೊಗೊಂಡ್ಬರುತ್ತೆ. ಆ ಶಕ್ತಿ ಆ ಪ್ರಾಜೆಕ್ಟ್ಗೆ ಇರುತ್ತಂತೆ. ಸೊ ಈ ನಿಟ್ಟಿನಲ್ಲಿ ಈ ಸಿನಿಮಾ ತುಂಬ ಶಕ್ತಿಯುತವಾಗಿದೆ. ಏನಕ್ಕೆ ಅಂತಂತಂದರೆ ಇಟ್ ಹ್ಯಾಸ್ ದಿ ಬೆಸ್ಟ್. ನನ್ನ ಸೈಡ್ಗೆ ಇಟ್ಬಿಡಿ, ನಾನು ಅಂತ ಹೇಳ್ತಾ ಇಲ್ಲ. ಬೆಸ್ಟ್ ಸ್ಟಾರ್ ಕಾಸ್ಟ್. ಆಮೇಲೆ ವೆನ್ ಐ ವಿಲ್ ಕಮ್ ಟು ದಿಸ್ ಬಂಗ್ಲೋ, ನಾನು ಐ ಕಾಂಟ್ ಜಸ್ಟ್ ಫಿಗರ್ ಇಟ್ ಔಟ್ ಆ್ಯಸ್ ಅ property or a location. This is a character. Okay. This bungalow plays a predominant character here. ನಾನು ಇನ್ನೂ ಹೇಳ್ತಾ ಹೋದರೆ ಕಥೆನೇ ಹೇಳು. ಬಂಗ್ಲೋದೊಂದು ಕಥೆ ಇದೆ. ಇಟ್ ಇಸ್ ಎ ಕ್ಯಾರೆಕ್ಟರ್ ಬೈ ಇಟ್ ಸೆಲ್ಫ್. ಅದಕ್ಕೆ ನೋಡಿ ನಾವು ಬಂಗ್ಲೋನ ನಾವೆಲ್ಲೂ ಮಿಸ್ ಮಾಡಿಲ್ಲ. ಇಡೀ ನಮ್ಮ ಪೋಸ್ಟರ್ಸ್ ಎಲ್ಲದರಲ್ಲೂ ಕೂಡ ಬಂಗ್ಲೋ ಹೇಳಿದ್ದೀವಿ. ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿದೆ ಅಂತಲ್ಲ, ಇಟ್ ಪ್ಲೇಸ್ ಎ ಕ್ಯಾರೆಕ್ಟರ್. ಬಟ್ ಯು ಆಲ್ಸೋ ಹ್ಯಾಡ್ ಸಮ್ ಬೆಸ್ಟ್ ಲೊಕೇಶನ್ಸ್. ಬಟ್ ಮನೆಯಲ್ಲೇ ನಡೆಯೋ ಕಥೆನ ಎಲ್ಲ ಕಡೆ ತೊಗೊಂಡು ಹೋಗಿದ್ದೀರಾ? ಖಂಡಿತ ಮನೇಲಿ ನಡೆಯೋ ಕಥೆ ಅಲ್ಲ ಇದು. ಓಕೆ, ತುಂಬಾ ಜನ ಕಡೆ ಟ್ರಾವೆಲ್ ಮಾಡ್ತೀವಿ. ಮತ್ತೆ ಏನಂತಂದ್ರೆ ಮ್ಯಾಮ್, ನಾವು ಡಿಫ್ರೆಂಟಾಗಿ ಮಾಡ್ತೀವಿ ಅಂತ ಹೇಳ್ಕೊಳ್ಳೋಕ್ಕಿಂತ ಯಾರೂ ನೋಡಿಲ್ದೇ ಇರುವಂಥ ಲೊಕೇಶನಲ್ಲಿ ಶೂಟ್ ಮಾಡಬೇಕು ಅನ್ನೋದೇ ನನ್ನ ಮೊದಲ ಉದ್ದೇಶ ಆಗಿತ್ತು ಈ ಸಿನಿಮಾದಲ್ಲಿ. ಸೊ ಅದಕ್ಕೆ ನಾವು ಸ್ನೋ ಬ್ಯಾಕ್ ಡ್ರಾಪ್ ಇರೋಂಥ ನಾರ್ತ್ ಇಂಡಿಯಾಗೆ ಹೋದ್ವಿ. ದೆನ್ ಯಾರು ನೋಡಿದಾರೆ ಅಂತ ಬಂಗ್ಲೆನ ನಾನು ಚಾಲೆಂಜ್ ಮಾಡ್ತೀನಿ, ಈ ಬಂಗ್ಲಾ ಎಲ್ಲೂ ನೋಡಿರಲ್ಲ, ಯಾವ ಸಿನಿಮಾದಲ್ಲೂ ನೀವು ನೋಡಿರಲ್ಲ. ಸೊ ಅಲ್ಲೇ ಹುಡ್ಕೊಂಡು ಹೋಗಿ ಶೂಟ್ ಮಾಡಿದ್ವಿ. ಸೊ ಈ ಥರ ಲೊಕೇಶನ್ಗೆ ತುಂಬ ಸರ್ಚ್ ಮಾಡಿದ್ದೀವಿ. ತುಂಬ ರೆಕ್ಕಿಗೆ ಎಷ್ಟೊಂದು ಬಡ್ಜೆಟ್ ಹೋಗಿದೆ ಹಂಗೆ ನೋಡೋಕೆ ಹೋಯ್ತು ಅಂದರೆ. ತುಂಬ ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿದ್ದು. ಸೊ ನಾಳೆ ನೋಡಿದ್ರೆ ನೀವೇ ಹೇಳ್ತೀರಾ. Yeah, but even by now Sharan knows horror films ಅಲ್ಲಿ music and cinematography correct plays the major role. Yes. And ಅನೂಪ್ ಈ ವಿಚಾರಕ್ಕೆ ಈ ಸಿನಿಮಾಗೆ ಸಿಕ್ಕಂಥ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಇಸ್ ಅನೂಪ್. ಸಿ ಏನು ಗೊತ್ತಾ, ವೆನ್ we had one thing in mind while picking up this project. We were clear that this should be happen in this manner. Okay. ಅಂತಂದರೆ ವಿಜುವಲ್ ಆಗಿರ್ಬೋದು. ವೆನ್ ಇಟ್ ಕಮ್ಸ್ ಟು ಹಾರರ್, ಇಟ್ ಇಸ್ ವಿಜುವಲ್ ಆ್ಯಂಡ್ ಸೌಂಡ್. ವಿ ವಾಂಟ್ ದಟ್ ಟು ಬಿ ದಿ ಬೆಸ್ಟ್. ಬಿಕಾಸ್ ಇಲ್ಲ ಅಂತಂದರೆ ನಾವು ಈ ಜಾನರ್ ನಾವು ಜಸ್ಟಿಫೈನೇ ಮಾಡಲ್ಲ. ಇಲ್ಲ ಅಂದರೆ ಬೇಡ, ಇದನ್ನು ಈ ಪ್ಲಾಟನ್ನು ಸೈಡ್ಗೆ ಇಟ್ಬಿಟ್ಟು ನೀವು ವಿಲ್ ಗೋ ವಿತ್ ಎನಿ ಅದರ್ ಜಾನರ್ಸ್. ಹಿ ಹ್ಯಾಡ್ ಸೋ ಮೆನಿ ಅದರ್ ಪ್ಲಾಟ್ಸ್ ಬಿಸೈಡ್ ದಿಸ್. ಬೆಸ್ಟ್ ಪ್ಲಾಟ್ಸ್ ಇದೆ ಇನ್ನೂ ಇವ್ರ ಹತ್ರ. ಸಖತ್ ಕಥೆಗಳಿಟ್ಟಿದ್ದಾರೆ ಆ್ಯಕ್ಚುಲಿ. ಆಯಿತಾ, ಇದನ್ನು ಪಿಕ್ ಮಾಡಬೇಕಾದ್ರೆ ಬರೀ ಕತೆ ಚೆನ್ನಾಗಿದೆ ಅಂತ ಪಿಕ್ ಮಾಡೋದು ಓಕೆ, ರೈಟ್. ಬಟ್ ಇದು ಕತೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಈಕ್ವಲಿ ಇದರ ಟೆಕ್ನಿಕಲ್ ಆಸ್ಪೆಕ್ಟ್ಸು ಚೆನ್ನಾಗಿರಬೇಕು ಅಂತ ಬಂತು. ಸರ್ ಏನು ಮಾಡೋಣ,
ಇದು ಹಾರರ್ ಫಿಲಮ್ ಕರೆಕ್ಟು, ನಮ್ಮ ರೆಗ್ಯುಲರ್ ಇಂಡಿಯನ್ ಸ್ಟೈಲ್ ಆಫ್ ಹಾರರ್ ಫಿಲಮ್ಸ್ ಅಲ್ಲ. ಸಬ್ಜೆಕ್ಟ್ ಹೇಳ್ತಾ ಇರೋದು ನಾನು, ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ. ಸೊ ಇದೊಂದು ಏನೋ ಒಂದು ಸ್ವಲ್ಪ ಈ ಇಂಗ್ಲೀಷ್ ಫಿಲಮ್ಗಳನ್ನು ಆ ಟೋನ್ ಕೇಳ್ತಾ ಇದೆ. ಅದನ್ನು ಕ್ರ್ಯಾಕ್ ಮಾಡ್ಬೇಕು ನಾವೀಗ. ಅದನ್ನು ಜಸ್ಟಿಫೈ ಮಾಡಿದಾಗ ಮಾತ್ರ ನಾವೇನೋ ಅಂದ್ಕೊಂಡು ಹೊರಡ್ತಿದ್ದೀವಲ್ವ, ವಿಲ್ ಜಸ್ಟಿಫೈ ದ್ಯಾಟ್. ಏನು ಮಾಡೋಣ, ವಿ ವಾಂಟ್ ದಿ ಬೆಸ್ಟ್ ಸಿನಿಮಾಟೋಗ್ರಫರ್, ವಿ ವಾಂಟ್ ದಿ ಬೆಸ್ಟ್ ಸೌಂಡ್. ಏನು ಮಾಡೋಣ ಅಂತ ದೆನ್ ಇವರ ಪರಿಚಯದಿಂದ ಅನೂಪ್ ಅವರು ಈ ಸಿನಿಮಾಟೋಗ್ರಫರ್. ಐ ವೆರಿ ಹ್ಯಾಪಿಲಿ ಸೇ ದ್ಯಾಟ್ he is the hero. Anup is the hero for this film because it is his vision. ಅದು ಅವರ ನೋಟ, ಅದು ಅವ್ರ ವಿಷನ್. ಅದು ಎಷ್ಟು ಚೆಂದ ಇತ್ತು ಅಂತಂದ್ರೆ, ನಾನು ಫಸ್ಟ್ ಡೇ ಶೂಟ್ ಮಾಡೋ ಟೈಮಲ್ಲಿ ಅಲ್ಲೆಲ್ಲ ಲೈಟಿಂಗ್ ಎನ್ವೈರನ್ಮೆಂಟ್ ಅಟ್ಮಾಸ್ಫಿಯರ್, ಏರಿಯಾ ಅಟ್ಮಾಸ್ಫಿಯರ್ ಇದ್ರೂ ಏನಿದು ಅಂತ. ಹೌದು, ಅಲ್ಲಿ ಏನಾಯ್ತು ಗೊತ್ತಾಗಿ, ಅಲ್ಲಿ ಹೇಳ್ಬಿಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ಲೈಟಿಂಗ್ ಎಲ್ಲ ಮಾಡ್ತಾಯಿದ್ರು, ಮಾನಿಟರ್ ಇತ್ತಲ್ಲಿ. ನಾನು ಹಿಂಗೆ ನೋಡಿದೆ ಮಾನಿಟರ್, ಅಲ್ಲಿ ನಮ್ಗೆ ಗೊತ್ತಾಗಲ್ಲ ಲೈಟಿಂಗ್ ನಮ್ಮ ನೆಕೆಡ್ ಐಸ್ಗೆ ಬೇರೆ ಥರ ಇರುತ್ತೆ, ಲೈಟಿಂಗ್ ಇಟ್ಟಿಂಗ್ ಥರ ಇರುತ್ತೆ. ಸುಮ್ಮನೆ ಮಾನಿಟರ್ ನೋಡಿದ್ರೆ ಬೇರೆ ಥರ ಇದೆ ಇಲ್ಲಿ. ನಾನು ಹಿಂಗೆ ನೋಡೋದು, ಇಲ್ಲಿ ನೋಡೋದು, ನಾನು ಗುರು ಹಿಂಗಿದೆ, ಇಲ್ಲಿ ಒಂಥರ ಪಿಕ್ಚರ್ ನೋಡ್ದಂಗೆ ಆಗ್ತಾ ಇದೆಯಲ್ಲ ಅಂತ ನಾನು ಅನೂಪ್ ಅವ್ರು ಕರೆದ್ಬಿಟ್ಟು, ಏನು ಸರ್ ಇದು ಇಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ಅವ್ರು ಏನು ಹೇಳಿರ್ಬೇಕು ನನಗೆ, ಸರ್ ನೀವೇನು ನೋಡ್ತಾ ಇದ್ದಿಲ್ಲ ಇದು 40% ಇದ್ರ DA ಆಗುತ್ತೆ ಸರ್, ಇದು ನಿಮ್ಮದು ಫೈನಲ್ ವರ್ಷನ್ ಅಲ್ಲ, ದಿಸ್ ಇಸ್ ನಾಟ್ ದಿ ಫೈನಲ್ ವರ್ಷನ್ ವಾಟ್ ಯು ಆರ್ ಸೀಯಿಂಗ್ ಹಿಯರ್. I will get another version of this. You just sir, ಇದನ್ನು ಮರ್ತ್ಬಿಡಿ, ಇದು ಜಸ್ಟ್ 40% ವಾಟ್ ಯು ಆರ್ ಸೀಯಿಂಗ್ ಹಿಯರ್ ಅಂತ. ನನಗೆ 40% ಹಿಂಗೈತೆ, ಇನ್ನು 100% ಇನ್ನು ಹೆಂಗಿರುತ್ತೆ ಅಂತ ಅನ್ನೋದು. ಸೊ ನಾನು ಆ್ಯಕ್ಚುಲಿ ಏನು ಗೊತ್ತಾ, ಈ ಒಳ್ಳೆ ಫೋಟೋಗ್ರಫಿಯನ್ನು ಇಷ್ಟಪಡುವಂಥವ್ನು. ಅದು ನಾನು ಆ್ಯಕ್ಟ್ ಮಾಡ್ತಾ ಇರೋವಂಥ ಸಿನಿಮಾಗೆ ಸಿಕ್ತು ಅಂತ ಅನ್ನೋದಿದೆ ಗೊತ್ತಾ. ಅದಕ್ಕಿಂತ ಹೆಚ್ಚು ಒಂದು ಹಾರರ್ ಸಿನಿಮಾಗೆ ಆ ಜಾನರ್ಗೆ ನಾವು ಜಸ್ಟಿಫೈ ಮಾಡ್ತಾ ಇದ್ದೀವಿ ಅಂತ ಅನ್ನೋವಂಥದ್ದು. ಹಬ್ಬ, ನನಗೆ ಅಲ್ಲಿ ಗೆದ್ವಿ ನಾವು. ನಾನು ಬಂದು ಎಷ್ಟು ಸಲ ಇವ್ರಿಗೆ ನಾನು ಕೈ ಕೊಟ್ಟಿದ್ದೀನಿ ಕೇಳ್ರಿ. ಏನು ಸರ್, ನಾನು ಎಷ್ಟು ಸಲ ರೀ ಏನ್ರಿ ಇದು ಸಿನಿಮಾ ಇದು ಅಪ್ಪ, ನಾವು ಸ್ಕ್ರಿಪ್ಟ್ ಓದಬೇಕಾದ್ರೆ ವಿ ವಿಜುವಲೈಸ್ ಸಮಥಿಂಗ್ ಹಿಯರ್. ಅದು ನಿಜವಾಗ್ಲೂ ಸೆಲ್ಯುಲಾಯ್ಡ್ ಮೇಲೆ ಬರ್ತಾ ಇದೆ ಅಂತಂದಾಗ ದಟ್ ಫೀಲಿಂಗ್ ಆಸ್ ಅನ್ ಆ್ಯಕ್ಟರ್, ದಟ್ ಫೀಲಿಂಗ್ ಆಸ್ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಇಸ್ ಟೋಟಲಿ ಇಸ್ ಇಮೆನ್ಸ್. ಅದೊಂಥರ ಫೀಲಿಂಗ್ ಅದು. ಎಸ್, ಒಂಥರ ರಿಲೀವ್ಡು, ಸ್ಯಾಟಿಸ್ಫೈಡು, ಆ ಥರದ್ದಿರುತ್ತೆ. ದೆನ್ ಕಮ್ಸ್ ಸೌಂಡ್. ಹಾರರ್ ಸಿನಿಮಾಗೆ ಆರ್ ಮಾಡೋವಂಥದ್ದು ಅಥವಾ ಸೌಂಡ್ ಡಿಸೈನ್ ಮಾಡೋವಂಥದ್ದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಅದು. ಯಾಕಂದರೆ ಆ ಸೌಂಡಲ್ಲೇ ನಿಮ್ಗೆ ಒಂದು ವಿಷನ್ನು, ಇನ್ನೊಂದು ವಿಜುವಲ್ಸು, ಇನ್ನೊಂದು ಸೌಂಡಲ್ಲೇ ನಿಮ್ಮನ್ನು ಹೆದರ್ಸಗ್ಲಿಕ್ಕೆ ಸಾಧ್ಯ. ಏನು ಮಾಡೋದು ಅಂತಂದಾಗ ಇವರ ಗೆಳೆಯರೇ ಅವಿನಾಶ್ ಅನ್ನೋರು ಈ ಸಿನಿಮಾದ ಆರ್ ಮಾಡಿರ್ತಾರೆ. ನಾನು ಫಸ್ಟು ನನಗೊಂದು ಇದನ್ನು ಕಲಿಸಿದ್ರು, ಅದು ಶೋರಿಲ್ ಒಂದು ಕಲಿಸಿದ್ರು. ಅದರಲ್ಲಿ ಒಂದು ಹುಕ್ ಲೈನ್, ಅದು ಒಂಥರ ನಾನು ಇನ್ನೂ ಅದು ಸರ್ ಇದು ಎಲ್ಲಿ ಸರ್ ಇದು ಅಂತ. ಸರ್ ಇದು ಸುಮ್ಮನೆ ಇದು ಇಂಥದ್ದೊಂದು ಇಷ್ಟು ಇಟ್ಟಿದ್ದೀನಿ, ನಾನು ಸುಮ್ಮನೆ ಮತ್ತೆ ಟ್ರೈಲರ್ ಇದರಲ್ಲಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನೇ ಐ ಆಮ್ ವೆರಿ ಫಿಂಗರ್ಸ್ ಕ್ರಾಸ್ಡ್ ವೇಟಿಂಗ್ ಫಾರ್ ವಾಟ್, ನನಗೆ ಆ್ಯಕ್ಚುಲಿ ಏನೇನು ಇಟ್ಟಿರ್ತಾರೆ ಸರ್ಪ್ರೈಸ್ ಅಂತ ಅನ್ನೋವಂಥದ್ದು. ಅದಾದಮೇಲೆ ಇನ್ನೊಂದು ದಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಸಿಕ್ಕಿದ್ದು ಅಂದರೆ ರಸೂಲ್ ಪೂಕೋಟಿ. ಇದು ಅವರ ಮೊದಲನೇ ಸಿನಿಮಾನ, ಎರಡನೇ ಸಿನಿಮಾ, ಒಂದು ನಿರುತ್ತರ ಮಾಡಿದ್ದಾರೆ, ಕಮರ್ಷಿಯಲ್ ಫಸ್ಟ್ ಫಿಲ್ಮ್ ಇದು. ರಸೂಲ್ ಪೂಕೋಟಿ ಅಂತ ಆಸ್ಕರ್ ವಿನಿಂಗ್ ಟೆಕ್ನಿಷಿಯನ್ ಇದಕ್ಕೆ ಸಿಗ್ತಾರೆ ಅಂತ ಅನ್ನೋವಂಥದ್ದು ಎಷ್ಟು ಅದೃಷ್ಟ ನಮಗೆ. ನಾನು ಫಸ್ಟು ಸರ್ ಅಪ್ರೋಚ್ ಮಾಡ್ತಿದ್ದೀವಿ ಅಂತಂದರು. ಯಾರೂ ನಂಬಲಿಲ್ಲ, ನಾನೇ ನಂಬಿಲ್ಲ ಫಸ್ಟ್. ಇವರು ಸರ್ ರಸೂಲ್ ಪೂಕೋಟಿ ಅನ್ಕೊತಾ ಇದ್ದೀವಿ ಅಂದ ತಕ್ಷಣ ನಾನು ಅವರು ಸಖತ್ತಾಗಿತ್ತು. ನಾನು ನಿಮ್ಮ ಮನಸ್ಸಲ್ಲಿ ಏನೋ ಅಲ್ಲ, ಬಿಲ್ಡಪ್ ಜಾಸ್ತಿ ಆಯ್ತಿಲ್ಲ. ಬಿಲ್ಡಪ್ ಅನ್ನೋದಕ್ಕಿಂತ ಅವ್ರ ನಂಬರ್ ತೋರಿಸಿದೆ. ಇವರು ಒಟ್ಟಲ್ಲಿ ರಸೂಲ್ ಪೂಕೋಟಿ ಹತ್ರ ಮಾತಾಡಿದೆ, ನಂಬರ್ ತೋರಿಸಿ ನಂಬರ್. ಆಮೇಲೆ ಅವ್ರು ಚಾಟ್ ತೋರಿಸಿದ್ರು ನನಗೆ, ಸರ್ ನಾನು ಚಾಟ್ ನೋಡಿ ಸರ್ ಇಲ್ಲಿ ಅಂತ. ಚಾಟ್ ನೋಡಿದಾಗ ನನಗೆ ಅಂದರೆ ಅವ್ರು ಹೆಂಗೆ ಅಂತಂದರೆ ಗೊತ್ತಾ, ನನಗೆ ಗೊತ್ತಿಲ್ಲ, ಇವ್ರು ಹೇಳಿದ್ದೆ ನನಗೆ. ಫಸ್ಟು ಅವರು ವಿಜುವಲ್ಸ್ ನೋಡ್ತಾರಂತೆ. ವಿಜುವಲ್ಸ್ ನೋಡಾದ್ಮೇಲೆ ಓನ್ಲಿ ಇಫ್ ಹಿ ಫೀಲ್ ಸಮಥಿಂಗ್ ಹಿ ಕ್ಯಾನ್ ಡೂ, ದೆನ್ ಓನ್ಲಿ ಹಿ ಟೇಕ್ಸ್ ದಿ ಪ್ರಾಜೆಕ್ಟ್ ಅಂತೆ. ಆರ್ ಎಲ್ಸ್ ಹಿ ವಿಲ್ ಪೊಲೈಟ್ಲಿ ರಿಜೆಕ್ಟ್ಸ್ ದಿ ಪ್ರಾಜೆಕ್ಟ್ ಅಂತೆ. ಅವ್ರಿಗಿರ್ಬೇಕು ಕೆಲಸ. ಎಸ್, ಈ ಶುಡ್ ಬಿ ಹ್ಯಾವಿಂಗ್ ಸ್ಪೇಸ್ ಟು ವರ್ಕ್ ಆನ್ ಇಟ್ ಅಲ್ವಾ. ಹಂಗಿಲ್ಲ ಅಂತಂತಂದರೆ ಹಿ ವಿಲ್ ರಿಜೆಕ್ಟ್ ಅಂತೆ. ಸೊ ಅವರು ವಿಜುವಲ್ಸ್ ಕಳಿಸಿದ್ದಾರೆ. ವಿಜುವಲ್ಸ್ ಕಳಿಸಾದ್ಮೇಲೆ ಹಿ ಹ್ಯಾಸ್ ಅಕ್ಸೆಪ್ಟೆಡ್.
ಸರ್ ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್ ಅಂತ ಒಂದು ಚಾಟ್ ತೋರಿಸಿದ್ರು ನನಗೆ. ಅಬ್ಬಾ ನನಗೆ ನಿಮ್ಮ ನಂಬರೇ ಇಲ್ಲ ಅಂತ ನಂಬರೇ ಇಲ್ಲ ಅಂತ ಅಂದ್ಕೊಂಡಿದ್ದವ್ನು ನಾನು. ಸರ್ ಅವ್ರು ಸಿಕ್ಕಿದ್ದಾರೆ ಅಂತ ಅನ್ನೋದಾಯ್ತಲ್ಲ, ನಾನು ನಿಜಕ್ಕೂ ಎಷ್ಟೋ ದಿವಸ ನಂಬೇ ಇಲ್ಲ. ಅಂದರೆ ಅವ್ರು ಬಂದುಬಿಡ್ಲಿ, ಅವ್ರು ಎಸ್ ಅಂದ್ಬಿಡ್ಲಿ, ಫಿಲಮ್ಗೆ ಎಸ್ ಅಂದ್ಬಿಡ್ಲಿ ಅಂತ ಅನ್ನೋವಂಥದ್ದು. ನೀವು ಬರೋದಕ್ಕಿಂತ ಮುಂಚೆ 10 minutes ಬ್ಯಾಕ್ ಇವರೊಂದು ವಿಚಾರ ಹೇಳಿದ್ರು. ಸರ್ ನಾನೇ ಶೂಟ್ ಮಾಡಿದ್ದೀನಿ ಪಿಕ್ಚರ್ನ, ನಾನೇ ಇದನ್ನು ಮಾಡಿದ್ದೀನಿ, ಎಷ್ಟೋ ಸಲ ಇವರೇ ಎಡಿಟರ್ ಅಲ್ವಾ, ನಾನು ಎಷ್ಟೋ ವರ್ಷನ್ ಆಫ್ ಇದನ್ನು ಕಟ್ ಮಾಡಿದ್ದೀನಿ. ರಸೂಲ್ ಪೂಕುಟ್ಟಿ ಅವ್ರ ವರ್ಷನ್ ನೋಡಿದೆ ನಿನ್ನೆ ತಾನೇ, ನಿನ್ನೆ ನೋಡಿದೆ ಸರ್. ನನಗೆ ತೆಗೆದಿದ್ದು ಶಾರ್ಟ್ ಅನ್ಸ್ಬಿಡ್ತು ಅಂದರು. ನಾನು ತುಂಬ ಹೇಳಿದ್ರೆ ನಾನು ಆ್ಯಕ್ಚುಲಿ ನನಗೆ ಒಂಥರ ಎಕ್ಸಾಗ್ರೇಟ್ ಮಾಡ್ದಂಗಿದೆ. ಬಿಕಾಸ್ ಮೀ ಬೀಯಿಂಗ್ ಅ ಲೀಡ್, ಏನು ಗುರು ಓವರಾಗಿ ಬಿಲ್ಡಪ್, ಇದು ನಂದಲ್ಲ ವರ್ಷನ್. ನಾನು ಇನ್ನೂ ಸಿನಿಮಾ ನೋಡಿಲ್ಲ, ನಾನು ನಿಮ್ಮ ಜೊತೆನೇ ಫಸ್ಟ್ ಶೋ ನೋಡೋದು. ನಿಮ್ಗೆ ಗೊತ್ತಲ್ವಾ ನನ್ನ ಸ್ಟೈಲ್, ದಟ್ ಈಸ್ ಹೌ ಮೈ ಸ್ಟೈಲ್ ಇಸ್. ಆ್ಯಂಡ್ ನಾನು ನೆವರ್ ವಾಚ್ ಎನಿ ಮೂವೀಸ್ ಟಿಲ್ ಡೇಟ್ ನಾನು ಯಾವುದೂ ನೋಡಿಲ್ಲ. ಫಾರ್ವರ್ಡ್ ಮಾಡಿಸಿದ್ದೀನಿ ನಾನು ನೋಡ್ಸ್ಬೇಡಿ, ನಾನು ಫಸ್ಟ್ ಎಕ್ಸೈಟ್ಮೆಂಟು ಅದು ಅಲ್ಲೇ ನೋಡೋಣ ಥಿಯೇಟ್ರಲ್ಲಿ, ಇಲ್ಲಿ ನೋಡ್ಬಿಟ್ಟು ನೋಡಿದ್ದೀನಲ್ಲ ಶಾರ್ಟ್ ಅನ್ಸುತ್ತೆ. ಬೇಡ ಅದು ಅಂದರೆ ಏನಾಯ್ತು ಗೊತ್ತಾ, ಯಾಕೆ ಅನ್ನೋದಕ್ಕೆ ಇನ್ನೊಂದು ಹೇಳ್ತೀನಿ. ನಮಗೆ ನಾನೇ ಲಾಸ್ಟಲ್ಲಿ ಡಬ್ಬಿಂಗ್ ಮಾಡಿದ್ದು, ಅಂದರೆ ಇವ್ರದ್ದೆಲ್ಲ CG ವರ್ಕ್ ಆಗೋಗ್ಬಿಟ್ಟಿತ್ತು. ನಾನು ಫಸ್ಟ್ ಕಾಪಿ ನೋಡ್ತಾ ಇರೋದಲ್ಲಿ, ಬೇರೆಯವರೆಲ್ಲ ಡಬ್ಬಿಂಗ್ ಮಾಡೋ ಟೈಮಲ್ಲಿ CG ಆಗಿರಲಿಲ್ಲ. ಹೆಂಗೆ ಬಂದಿರುತ್ತೆ ಅಂತ ಅನ್ನೋದು. ನಾನು CG ಇದೆ 2 ಶಾರ್ಟ್ ನೋಡಿದೆ, ಅದನ್ನು ಕಂಟಿನ್ಯೂ ಮಾಡಿ ಅನಿಸುತ್ತೆ. ಇನ್ನು ನಾನು ಏನಾದ್ರು 2 ಹಾಕಿದ್ರೆ ಫುಲ್ ಪಿಕ್ಚರ್ ನೋಡ್ಬಿಡ್ತೀನಿ. ಬೇಡ, ಆ ಎಕ್ಸೈಟ್ಮೆಂಟನ್ನು ನಾನು ಥಿಯೇಟ್ರಲ್ಲೇ ಇಟ್ಟಿರ್ತೀನಿ. ನಾನು ಎಷ್ಟು ಸಲ ಹೇಳಿದ್ದೀನಿ ಇವರಿಗೆ, ನಾನು ಸುಮ್ಮನೆ ಅವ್ರನ್ನ ನಾನು ತುಂಬ ಹೊಗಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಹಿ ಡಿಸರ್ವ್ಸ್ ಆಲ್ ಮೈ ಅಪ್ರಿಸಿಯೇಷನ್ಸ್. ನಂದು ಮಾತ್ರ ಅಲ್ಲ, ನಾಳೆ ಸಿನಿಮಾ ನೋಡಿದ್ಮೇಲೂ ಕೂಡ ಐ ಟೆಲ್ ಯು ಮೇಡಮ್, ಒಂದು ಅವಿಭಾಜ್ಯ ಅಂಗ ಆಗ್ತಾರೆ. ಹಿ ಈಸ್ ಒಂಥರ ಅಸೆಟ್ ಟು ದಿ ಇಂಡಸ್ಟ್ರಿ, ಹಂಗಾಗಲಿ ಅಂತ ಅನ್ನೋವಂಥದ್ದು ನನ್ನ ಇದು. But Navneet, having an experienced actor like Sharan, in kind of inputs you have taken, especially he has seen horror films, ಅವ್ರಿಗೆ ಗೊತ್ತಿರುತ್ತೆ ಇದಿಲ್ಲ ಅಂತ. ಎಷ್ಟು ಇನ್ಪುಟ್ಸ್ ತೊಗೊಂಡ್ರಿ ಅವರಿಂದ? ಇಲ್ಲ, ಆ್ಯಕ್ಚುಲಿ ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಡೇ ಒನ್ನಿಂದನೂ ಸ್ಕ್ರಿಪ್ಟ್ ಹೇಳಿದಾಗ್ಲಿಂದನೂ ಇದು ಹಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಡಿಸ್ಕಷನ್ ಆಗಿದೆ ಮ್ಯಾಮ್. ತುಂಬ ಸತಿ ಡಿಸ್ಕಷನ್ ಆಗಿದೆ ಬಿಫೋರ್ ಗೋಯಿಂಗ್ ಟು ಶೂಟ್. ಪ್ರತಿಯೊಂದು ಇನ್ಕ್ಲೂಡಿಂಗ್ ಒಂದು ಬಟ್ಟೆಯಿಂದ ಹಿಡಿದು ಪ್ರತಿ ಟೋಟಲ್ ಅವ್ರು ಹಾಕೋ ಕಾಸ್ಟ್ಯೂಮಿಂದ ಹಿಡಿದು ಇದೇ ಥರ ಅವರು ತುಂಬ ರೆಫರೆನ್ಸಸ್ ಕೊಟ್ಟಿದ್ದಾರೆ. ನಾವು ರೆಫರೆನ್ಸಸ್ ಶೇರ್ ಮಾಡ್ಕೊತೀವಿ. ಸಕಟ್ ಇದೆ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಕ್ಯಾರೆಕ್ಟರ್ ಹಿಂಗೆ ಇರಬೇಕು, ಐಸ್ ಲೆನ್ಸ್ ಹಾಕಿರೋದು, ಎವ್ರಿಥಿಂಗ್ ಡಿಸ್ಕಷನ್ ಮಾಡಿ ನಮಗೆ ನಿಜವಾಗ್ಲೂ ಒಬ್ಬ ಸ್ಟಾರ್ ಜೊತೆ ನನಗೆ ಗೊತ್ತಿಲ್ಲ ಮ್ಯಾಮ್. ನಾನು ಅಸೋಸಿಯೇಟ್ ಇದ್ದಾಗ ತುಂಬ ಜನ ಸ್ಟಾರ್ಸ್ಗಳು ಆಲ್ಮೋಸ್ಟ್ ಎಲ್ಲರ ಜೊತೆನೂ ನಾನು ಅಸೋಸಿಯೇಟ್ ಇದ್ದಾಗ ಎಲ್ಲ ಕೆಲಸ ಮಾಡಿದ್ದೀನಿ. ಬಟ್ ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಬಟ್ ಯಾರೇ ಆಗಲಿ ಮುಂದೆ ಶರಣ್ ಸರ್ ಮಾರಕ್ಕೆ ಸಿನಿಮಾ ಮಾಡಕ್ಕೆ ಬರುವಂಥ ಡೈರೆಕ್ಟರ್ಸ್ಗಳಿಗೆ ಈ ಥರ ಆ್ಯಕ್ಟರ್, ಡೆಡಿಕೇಟೆಡ್ ಆ್ಯಕ್ಟರ್, ಇವೇ ನೋಡಿದ್ರೆ ಇಂಟರ್ವ್ಯೂಗೆ ಎಷ್ಟು ಸೆಟಪ್ ಮಾಡಿಕೊಟ್ರು. ಸೊ ಈ ಥರ ಸಿಕ್ಬಿಟ್ರೆ ಎಲ್ಲ ಡೈರೆಕ್ಟರ್ಗೂ ಅವ್ರೇನು ಅನ್ಕೊಂಡಿದಾರೋ ಅದನ್ನ 100% ಮಾಡ್ಬೋದು. ಇದು ನನ್ನ ಅಶ್ಯೂರೆನ್ಸ್. ಆ್ಯಕ್ಚುಲಿ ಅವ್ರಿಗೇನು ಇನ್ಪುಟ್ಸೇ ಬೇಡ. ಇಲ್ಲ ಅಷ್ಟು ಕ್ಲಾರಿಟಿ ಇದೆ ಅವ್ರಿಗೆ. ಅವೆಲ್ಲ ಬಟ್ ಫುಲ್ ವರ್ಷನ್ ಆಫ್ ಸ್ಕ್ರಿಪ್ಟ್ ತಂದಿದ್ರು ಅವರು. ನನಗೆ ರೆಫರೆನ್ಸ್ ಕೊಟ್ಟಲ್ಲ ಡ್ರೆಸ್ಸಿಂದು ಒಂದು 25 ಫೋಟೋಸ್ ಕಳಿಸಿದ್ರು ನನಗೆ ಅವರು. ಅಂದರೆ ಎಷ್ಟು ಸಲ, ಸುಮಾರು ಒಂದು 10 ಸಲ ನಾವು ಟ್ರಯಲ್ ಮಾಡಿದ್ದೀವಿ. ಏನಂದರೆ ಡ್ರೆಸ್ ಹಾಕಿದ ತಕ್ಷಣ ಹೇರ್ ಸ್ಟೈಲ್ ಆಗಬೇಕು, ಆ ಹೇರ್ ಸ್ಟೈಲ್ಗೆ ಆ ಡ್ರೆಸ್ಸು, ಆ ಅಟೈರ್ ಹೋಗಬೇಕು. ಆಮೇಲೆ ನಾನು ಅವ್ರಿಗೆ ಸರ್ ಕಣ್ಣಿಂದ ಒಂದು ಬೇರೆ ಮಾಡಿ ನೋಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋಂಗೆ ಒಂದು 7 ಪೇರ್ ಆಫ್ ಲೆನ್ಸ್, ಕಾಂಟ್ಯಾಕ್ಟ್ ಲೆನ್ಸಸ್ನ, ಇದು ಕಲರ್ಸ್ನ ತರಿಸಿದ್ದೆ. ಇದು ಹಾಕೊಳ್ಳೋದು, ಅದು ಹಾಕಿಲ್ಲ ಅಂದರೆ ಇದು ಹೋಗುತ್ತಾ ನೋಡ್ಬೇಕು. ಆಮೇಲೆ ಏನು ಗೊತ್ತಾ, ಒಂಥರ ಏನೋ ಒಂದು ಫಾರಿನ್ ಬಾಡಿ ಥರ ಕಾಣಿಸ್ಬಾರ್ದು ಅದು. ಇಟ್ ಶುಡ್ ಬ್ಲೆಂಡ್ ಅಲಾಂಗ್ ವಿತ್ ಇದು ಅಟೈರ್. ಆಮೇಲೆ ಅದೊಂಥರ ಸಪ್ರೇಟಾಗಿ ನಿಂತ್ಕೋಬಾರ್ದಲ್ಲ, ಅದನ್ನು ಚಿಕ್ಕದನ್ನು ಕೂಡ ತುಂಬ ಕೊಡ್ಸಲ್ಲ ಮೇಡಮ್. ಇವ್ರ ದುಡ್ಡಲ್ಲ ಅವರು ಹುಡುಕಿ ಅದನ್ನೆಲ್ಲ ಕರ್ಕೊಂಡು ಹುಡುಕಿದ್ದಾರೆ ಅಂಗಡಿ ಹೋಗಿ ಇದು ಚೆನ್ನಾಗಿದೆ ಎಷ್ಟು. ನಾನು ಇವ್ರದ್ದು ಚಾಟ್ಸ್ ನೋಡ್ಬೇಕು. ಡೇ ಒನ್ನಿಂದನೂ ಭಯಂಕರ ಎಕ್ಸ್ಚೇಂಜಸ್, ಇದು ಚೆನ್ನಾಗಿದೆ, ಅದು ಚೆನ್ನಾಗಿ, ಬರೀ ಇದೇ ಡಿಸ್ಕಷನ್ಸ್. That's a good exchange of note between a director and actor. But also, as I have heard and witnessed also, some actors hesitate to do horror films. Some kind of strange forces. Yeah. And it is a news to me. ಮಾಡ್ತಾರಲ್ಲ. ಹೌದಾ? ಸ್ಟಾರ್ ಲೈಕ್ ಆಕ್ಷನ್ ಹೀರೋಸ್ಗಳು ಲೈಕ್ ನಾಟ್ ಬಿಕಾಸ್ ದೇ ಡೋಂಟ್ ಸೂಟ್ ಅಂತಲ್ಲ, ದೇ ಫೀಲ್ ದಟ್ ಸಮ್ ಹಿಕಪ್ಸ್, ಸಮಥಿಂಗ್ ಆಫ್ ಹಾರರ್. ನನಗೆ ಹೇಳ್ಬಿಡಿ, ನೀವು ಹೇಳ್ಬಿಡಿ.
ಏನು ಬಿಲ್ಡಪ್ಸ್ ದೆವ್ವ ತಗೊಬೋದು, ಆ ಕ್ರೆಡಿಟ್ಸ್ ದೆವ್ವಕ್ಕೆ ಹೋಗುತ್ತೆ ಅನ್ನೋದು ಅದಿರ್ಬೋದೇನೋ ಗೊತ್ತಿಲ್ಲ. ತುಂಬ ಕೆಲವೊಂದು ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಹಾರರ್ ಫಿಲಮ್ ಮಾಡೋಕ್ಕೆ ಸ್ವಲ್ಪ ಹಿಂಜರಿತಾರೆ. ಒಂದು ಈಗ ಅದು ಓಪನ್ ಆಗಿದೆ, ಒಂದು ಪ್ರವಾಸ ಅವರನ್ನು ಮಾಡ್ತಾ ಇದ್ದಾರೆ. ಹೌದಾ? ಹೌದು, ಸೂಪರ್ ಹಾರರ್ ಮೂವಿ, ಕಂಪ್ಲೀಟ್ ಲೈಕ್ ಹಾರರ್ ಮೂವಿ ಮಾಡ್ತಾರೆ ಅನ್ನೋದೇ ಆಯಿತು. ದೆನ್ ನಾವು ಅಂದರೆ ಸ್ವಲ್ಪ ತುಂಬ ಕೇವಲ ಮೇಡಮ್ ಲೈಕ್ ನೋಡಿ ಒನ್ ಆಫ್ ದಿ ಟಾಪ್ ಸ್ಟಾರ್ಸ್ಗಳು ಕೂಡ ಹಾರರ್ ಫಿಲ್ಮ್ಸ್ ತುಂಬ ಅಪ್ಪು ಸರ್ ಮಾಡಿದರು. ಅದಂತೂ ಸ್ವಲ್ಪ ತೀರಾ ಕಮ್ಮಿ ನಾನು ನೋಡ್ದಂಗೆ. ಸೊ ಇವಾಗ ಶರಣ್ ಸರ್ ಮಾಡಿದ್ದಾರೆ. ಸ್ವಲ್ಪ ರೇರ್ ಇದು ಬರುವಂಥದ್ದು. ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆಯ ಹಾರರ್ ಫಿಲ್ಮ್ಸು ಬಂದಿದೆ. ನಾನಿನ್ನ ಬಿಡಲಾರೆ ಒಂಥರ. ಐ ವಾಂಟೆಡ್ ಟು ಆಸ್ಕ್ ಯು ದಟ್ ವಿಚ್ ಇಸ್ ಯುವರ್ ಬೆಸ್ಟ್. ಅಂದರೆ ಕನ್ನಡ ನೀವು ತುಂಬ ಫಿಲ್ಮ್ಸ್ ನೋಡಿದ್ದೀರಾ ಅಂತೀರ. ಅಫ್ಕೋರ್ಸ್ ಎವ್ರಿ ಟೈಮ್ ಹೂಎವರ್ ಸೇಸ್ ವಿಚ್ ಇಸ್ ದ ಬೆಸ್ಟ್ ಹಾರರ್, ಇವತ್ತವರೆಗೂ ನಾನಿನ್ನ ಬಿಡಲಾರೆ. ಆಪ್ತಮಿತ್ರ. ಆಪ್ತಮಿತ್ರನು ಒಂಥರ ಎಡ್ಜ್ ಆಫ್ ದಿ ಸೀಟ್ ಒಂಥರ ಆಲ್ ಟೈಮ್ ಫೇವರೇಟ್. ಬಟ್ ಚಾಲೆಂಜಸ್ ಏನಿರುತ್ತೆ ಈ ಹಾರರ್ ಇದರಲ್ಲಿ? ಚಾಲೆಂಜಸ್ಸು ಅವ್ರಿಗೆ ಜಾಸ್ತಿ ಇರುತ್ತೆ. ಯಾಕಂತಂದರೆ ಆ್ಯಕ್ಚುಲಿ ಇದು ವಿಷುವಲ್ಲೇ ಮೇಯ್ನ್. ಸ್ಕ್ರಿಪ್ಟು ಮತ್ತು ವಿಷುವಲ್ಲು ಆ ಕರೆಕ್ಟಾಗಿ ಆ ಟೈಮಲ್ಲಿ ಅದು ಅಚೀವ್ ಆಗಲಿಲ್ಲ ಅಂತಂತಂದರೆ ಅದೊಂಥರ ಥಿನ್ ಲೈನ್, ವಾಕಿಂಗ್ ಆನ್ ಅ ಥಿನ್ ಲೈನ್. ಅದು ಒನ್ ಸ್ಮಾಲ್ ರಾಂಗ್ ಸ್ಟೆಪ್ ವಿಲ್ ಟೇಕ್ ಯು ಟು ದಿ ಒಂಥರ ಸ್ಟಿಫ್ಗೆ ಹೋಗ್ಬಿಡ್ತೀವಿ. ಇಲ್ವಾ ಮೌಂಟೇನ್ ಇದೆ ಈ ಕಡೆಗೆ, ಅಷ್ಟೇ ಚೆಂದ ಅಪ್ರಿಸಿಯೇಷನ್ ಬರುತ್ತೆ. ಇಲ್ವಾ ಅಷ್ಟೇ ಹಿಂಗೆ ಆಗೋಗ್ಬಿಡುತ್ತೆ. ಇದು ಹೆಂಗೆ ಅಂತಂದರೆ ಕಾಮಿಡಿನೂ ಅಷ್ಟೇ. ನಾನು ಎಲ್ಲ ಹೇಳ್ತಿರ್ತೀನಿ, ಕಾಮಿಡಿ ಅಂತ ಅನ್ನೋದು ಇಟ್ಸ್ ಆಲ್ ಆನ್ ದಿ ಟೈಮಿಂಗ್ ಅಂತ. ಅಂದರೆ ನಿಮ್ಮ ಡೈಲಾಗ್ನ ಡೆಲಿವರ್ ಮಾಡೋ ಟೈಮಿಂಗ್ ಅಂತಂದರೆ ಇದಕ್ಕೆ ಯಾವುದನ್ನು ಹೇಳ್ಕೊಡೋಕ್ಕಾಗಲ್ಲ. ಈ ಟೈಮಿಂಗ್ ಹಿಂಗೆ ಅಂತ ಹೇಳ್ಕೊಡೋಕ್ಕಾಗಲ್ಲ. ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಲೇಟ್ ಆದ್ರೂ ಕೂಡ ಆ ಪಂಚೇ ಆಗಲ್ಲ. ಅದು ಬೇಗ ಹೇಳಿದ್ರೂ ಪಂಚಾಗಲ್ಲ, ಡಿಲೇ ಆದ್ರೂ ಪಂಚಾಗಲ್ಲ. ಸೇಮ್ ವಿತ್ ಹಾರರ್. ಸಪ್ ಅಂತ ಒಂದು ಟೈಮಿಂಗಲ್ಲಿ ಒಂದೇನೋ ಆಗುತ್ತೆ ಗೊತ್ತಾ, ಅಲ್ಲಿ ಆ ಟೈಮಿಂಗಿನ ಸೆನ್ಸು ಇದರೊಳಗಡೆ ಇರುತ್ತೆ. ಅದು ಒಬ್ಬ ನಿರ್ದೇಶಕರ ಸ್ಟ್ರೆಂತ್ ಅದು. ಸೊ ಭಾಳ ರೇರ್ ಜಾನರ್. ನನಗೆ ಆ್ಯಸ್ ಎ ಕಾಮಿಡಿ ಫಿಲಮ್ ಲವರ್, ಐ ವಾಂಟ್ more of these sort of films in our language. ನನಗೆ ಕನ್ನಡ ಇದರಲ್ಲಿ ಆಗಾಗ ಈ ಥರದ ಜಾನರಲ್ಲಿ ಸಿನಿಮಾ ಬರಬೇಕು ಅಂತ ಅನ್ನೋವಂಥದ್ದು ನನ್ನ ಆಸೆ, ನೋಡುಗನಾಗಿ. ಬಟ್ ಎಮೋಷನ್ಸ್ ಇರಲ್ವಲ್ಲ ಈ ಹಾರರ್ಸಲ್ಲಿ? ನೀವು ಇದನ್ನು ನೋಡಿ, you will definitely cry. Okay, but what is the biggest fear for you as an actor now? As an actor? ತುಂಬ ಇದೆ. Each and every film I take is a challenge. Each and every scene I go to act is a challenge to me. Each and every shot I face is a challenge to me. ಯಾಕೆ ಅಂತಂದರೆ ನೀವು ಅವಾಗಲೇ ಹೇಳಿದ್ರಿ, ನಿಮ್ಮದಲ್ಲದ ಅಂದರೆ ನಿಮಗೊಂದು ಸ್ವಲ್ಪ ಹೊಸದಾಗಿರೋವಂಥದ್ದು ಏನಾರು ಮಾಡ್ತೀವಿ ಅಂತ. ಒಂದು ಹೊಸದು ಏನೇ ಮಾಡ್ತೀವಿ ಅಂತಿದ್ದಂಗೆ ಅಲ್ಲೊಂದು ಚಾಲೆಂಜ್ ಬರುತ್ತೆ. ಅದು ಭಯ ಬರಲ್ಲ? ಖಂಡಿತವಾಗ್ಲೂ ಭಯ ಇರುತ್ತೆ. ಖಂಡಿತವಾಗ್ಲೂ. ಈಗ ನೋಡಿ, ಈಗ ನಾನೇನೋ ಬೇರೆ ಮಾಡಿದ್ದೀನಿ, ಈಗ ಒಂದು ಬೇರೆ ಏನೋ ಮಾಡಿದ್ದೀನಿ, ಇದನ್ನು ಜನ ಹೇಗೆ ತೊಗೊಳ್ತಾರೆ ಅನ್ನೋ ಭಯನೂ ಇದೆ. ಆಲ್ಸೋ ನನಗೆ ಅನಿಸ್ತಾಯಿತ್ತು ಶರಣ್ ಅಂದರೆ ದೇರ್ ವಾಸ್ ಅ ಟೈಮ್ ಲೈಕ್ ಯು ಒನ್ ಆಫ್ ದ ಬಿಸಿಯೆಸ್ಟ್ ಆ್ಯಕ್ಟರ್. ಎವ್ರಿ ಡೇ ಕಾಲ್ ಶೀಟ್ಸ್ ಲೈಕ್ ಒನ್ ಡೇ ಇಲ್ಲಿ ಅಂದರೆ ಇನ್ನೊಂದು ಡೇ ಇಲ್ಲಿ. ಸ್ಲೋಲಿ ಬಿಕಮಿಂಗ್ ಅ ಹೀರೋ, you had your set of fame and movies bandag. As with experience, slowly in the name of being choosy, you'll end up not having much movies. Is it okay? Is there a fear like tomorrow what kind of a role I might get? That is there. So how will you explain this? Like, you answered the question by asking. I felt so. There was an answer in your question. No, but do you feel that? ಖಂಡಿತ ಆಗುತ್ತೆ. ಬಟ್ ಸಮ್ಟೈಮ್ಸ್ ಏನು ಗೊತ್ತಾ, ವಾಂಟೆಡ್ಲಿ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಈಗ ನೋಡಿ, ದೇರ್ ವಾಸ್ ಅ ಸ್ಮಾಲ್ ಡಿಲೇ ಇನ್ ರಿಲೀಸಿಂಗ್ ದಿಸ್. ಇಟ್ ಗಾಟ್ ಡಿಲೇಡ್. ಇಟ್ ವಾಸ್ ನಾಟ್ ಮೇಡ್. ಅದು ನಾವು ಮಾಡಿದ್ದಲ್ಲ. ಅದಕ್ಕೆ ಕೇಳಿದ್ದ ನನ್ನ ಇಂಟರ್ವ್ಯೂಲಿ. ಹೌದಾ? ಸ್ಟ್ರೇಂಜ್ ಫೋರ್ಸಸ್ ಏನಾದರೂ ಲೈಕ್ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಅಂತ. ಏನು ಮಾಡೋಕ್ಕಾಗಲ್ಲ. ಸಮ್ ಆಸ್ಪೆಕ್ಟ್ಸ್ ಡೂ
ಯು ವೋಂಟ್ ಹ್ಯಾವ್ ಇನ್ ಯುವರ್ ಕಂಟ್ರೋಲ್. ಆವಾಗ ನಾವು ಅದಕ್ಕೆ ನಾವೇನು ನಮ್ಮ ಕಂಟ್ರೋಲಲ್ಲೇ ಇಲ್ಲ ಅಂತಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಯು ಶುಡ್ ಜಸ್ಟ್ ಅಕ್ಸೆಪ್ಟ್ ಇಟ್. ಸೊ ನಾನು ಎಷ್ಟೋ ಸಲ ಹೇಳ್ತಾ ಇದ್ದೆ ಇನ್ ಮೈ ಪ್ರೀವಿಯಸ್ ಇಂಟರ್ವ್ಯೂಸ್, ಸರ್ ಯಾಕೆ ನಿಮ್ಮದು ಸಿನಿಮಾಗಳು ಸ್ವಲ್ಪ ಒಂಚೂರು ಲೇಟ್ ಆಗುತ್ತೆ ಅಂತ ಅನ್ನೋವಂಥದ್ದು. ನಾನು ಹೇಳಿದ್ದೆ ಎರಡು ಆಸ್ಪೆಕ್ಟ್ಸ್. ರೇಷಿಯೋ ಹೆಚ್ಚಿಗೆ ಆಗ್ಬೋದು, ಹೆಚ್ಚು ಕಮ್ಮಿ ಇರ್ಬೋದು, ಪ್ರಪೋರ್ಷನ್. ಈಗ ನಾನು ಹೇಳೋ 2 ಆಸ್ಪೆಕ್ಟು. ಒಂದು ನನ್ನ ಕೈಯಲ್ಲಿಲ್ಲ. ಎರಡನೇದು ನನ್ನ ಸ್ಟೈಲ್ ಆಫ್ ಅಕ್ಸೆಪ್ಟಿಂಗ್ ದಿ ಫಿಲ್ಮ್ಸ್ ಇದೆಯಲ್ಲ, ಸ್ಟೈಲ್ ಆಫ್ ಅಕ್ಸೆಪ್ಟಿಂಗ್ ಫಿಲ್ಮ್ ಅದೊಂದು ಚೂರು ನಾನು ಸ್ವಲ್ಪ ಚೂರು ಬೇರೆ ಥರ ಮಾಡ್ಕೊತೀನಿ. ಫ್ರಮ್ 2025 ಇನ್ನು ಸ್ವಲ್ಪ ಹೆಚ್ಚು ಸಿನಿಮಾಗಳನ್ನ ಮಾಡುವಂಥ ಐಡಿಯಾ ಮತ್ತು ಆ್ಯಂಬಿಷನ್ ನನಗಿದೆ ಅಂತ. ಆಲ್ಸೋ ತರುಣ್ ಸುಧೀರ್ ಬೀಯಿಂಗ್ ಯೋರ್ the guide, like a creative head, a friend. Yes. I know, of course, but has it helped you to redefine your kind of movies? 100%. He is there with me throughout my ಜರ್ನಿ. ನನ್ನ ರ್ಯಾಂಬೋ ದಿಂದ ಶುರುವಾದಂಥ ಒಂದು ಬೇರೆ ಜರ್ನಿ ಇತ್ತಲ್ಲ, ಅದಕ್ಕೆ ಕಾರಣನೇ ಅವನು. ಸೊ ಈ ಸಿನಿಮಾನೂ ಕೂಡ ನಾವೆಲ್ಲರ ಜೊತೆಗೇ ಓಕೆ ಮಾಡಿದ್ದಂಥದ್ದು. ಸೊ ಏನಾಯಿತು, ಇವರು 1-2-3 ಸ್ಕ್ರಿಪ್ಟ್ಸ್ ಹಿಂಗೆ ಇಟ್ಟಿದ್ರಲ್ಲ, ಸೊ 3 ಬೇರೆಯೇ ಇದ್ದಿದ್ದು. 3 ಯಾವುದು ನನ್ನ ಜಾನರ್ದಲ್ಲ, ಹೌದಲ್ವ ಸರ್? 3 ಬೇರೆ ಇದ್ದಿದ್ದು. ಇಟ್ ಈಸ್ ತರುಣ್ ಹೂ ಪಿಕ್ಟ್ ಇಟ್. ಇದು ಚೆನ್ನಾಗಿರುತ್ತೆ, ಶರಣ್ಗೆ ಬೇರೆ ಇರುತ್ತೆ ಅಂತ ಅನ್ನೋವಂಥದ್ದು. ಅದು ಆವಾಗ ಒಂದು ಕೇಳಿದ್ವಿ ನಾವು. ಸೊ ಇದು ಸ್ವಲ್ಪ ಶರಣ್ಗೆ ಬೇರೆ ಇದೆ, ಪ್ರೊಡ್ಯೂಸರ್ಗೆ ಓಕೆನಾ ಅಂತ ಕೇಳಿದ್ರು. ಏನು ಸರ್? ಅಲ್ಲೇ ಇದ್ರು ಪ್ರೊಡ್ಯೂಸರ್. ನಮಗೇನೋ ಓಕೆ ಇದು, ಯಾಕಂದರೆ ಬಿಕಾಸ್ ಯು ಆರ್ ದಿ ಪರ್ಸನ್, ನೀವು ಇನ್ವೆಸ್ಟ್ ಮಾಡ್ತಾ ಇರೋದು ನೀವು. ನಿಮಗೆ ಇದು ಶರಣ್ ಇದು ಹೆಂಗೆ ಅನಿಸುತ್ತೆ ಅಂತಂದು. ಸರ್ ನಾನಿದ್ದೀನಿ, ನನಗೆ ಪ್ರೀ ಗುರು ಶಿಷ್ಯರು ಡೌಟ್ ಇರ್ಬೋದಾಗಿತ್ತು ಸರ್. ಆಫ್ಟರ್ ಗುರು ಶಿಷ್ಯರು ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಸರ್. ಐ ಆಮ್ ವೆರಿ ಕಾನ್ಫಿಡೆಂಟ್ ಈ ಸಿನಿಮಾ ವರ್ಕ್ ಆಗುತ್ತೆ ಶರಣ್ಗೆ ಅಂತ ಅನ್ನೋವಂಥದ್ದು. ಸೊ ಅಲ್ಲಿಂದನೂ ಕೂಡ ಈ ಸಿನಿಮಾದಲ್ಲೂ ತರುಣ್ ನನ್ನ ಜೊತೆಲೇ ಇದ್ದಾರೆ. ಓಕೆ, ಬಟ್ ಶರಣ್ಗೆ ಇವಾಗ ಎಕ್ಸೆಪ್ಟಿಂಗ್ ರೋಲ್ಸ್ ಅಂದರೆ ಎಲ್ಲನೂ ಲೀಡ್ ಆಗೋಕ್ಕಾಗಲ್ಲ. ಲೈಕ್ ಬಟ್ ಹೌ ಡು ಯು ಗೋ ಅಬೌಟ್ ನೌ ಇಟ್ಸ್ ಅ ಟೈಮ್, ಲೈಕ್ ಬಿಫೋರ್ ಏನೇ ಬಂದರೂ ಎಷ್ಟೊಂದು ಫಿಲಮ್ಸ್ ಮಾಡಿಕೊಂಡು ಒಂದೊಂದು ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು, ಸಡನ್ನಾಗಿ ಆ ಚೂಸಿಂಗ್ ಸ್ಕ್ರಿಪ್ಟ್ ಅಂತ ಇದೆಯಲ್ಲ, ಅದು ಒಂಥರ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಫಾರ್ ಯು ನೌ. ಬಟ್ ಸ್ಟಿಲ್ there are, like, with new age directors, especially Navneet and what is taking you, like, why are you not finding scripts anta? ಅದಕ್ಕೆ ಇದಕ್ಕೊಂದು ಸಪ್ರೇಟ್ ಡಿಬೇಟ್ ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಇದನ್ನು. ನಾನು ಇದು 1 ಲೈನ್ ಆನ್ಸರ್ ಆಗಲ್ಲ ಇದಕ್ಕೆ. ಐ ವಾಂಟ್ ಅ ಸಪ್ರೇಟ್ ಸೆಷನ್ ಇದಕ್ಕೆ. ಯಾಕಂದರೆ ಅದು ಆ್ಯಕ್ಚುಲಿ ಈ ಕ್ವಶನ್ನೇ ಒಂದು ಎಲಾಬ್ರೇಟೆಡ್ ಇನ್ ಡೀಟೇಲ್ಡ್ ವರ್ಷನ್ ಆಫ್ ಆನ್ಸರ್ ನಾನು ಕೊಡಬೇಕು. ಯಾಕೆ ಹಿಂಗೆ ಆಗುತ್ತೆ ಅಂತ ಅನ್ನೋವಂಥದ್ದು ಸುಮಾರು ಆಸ್ಪೆಕ್ಟ್ಸ್ ಇದೆ ಇದರಲ್ಲಿ. ಆಮೇಲೆ ಡಿಲೇ ಆಗ್ತಿದೆ ಅಂತಿದ್ದಂಗೆ ಶರಣ್ ಐಡಲ್ ಆಗಿದ್ದಾನೆ ಅಂತಲ್ಲ. ಈ ಕ್ಯಾರೆಕ್ಟರ್ನು ಕೂಡ ಬರೀ ಶೂಟಿಂಗ್ ಟೈಮಲ್ಲಿ ಮಾತ್ರ ಶರಣ್ ಇನ್ವಾಲ್ವ್ ಆಗಿದ್ದಾನೆ ಅಂತ ಅನ್ನೋದಲ್ಲ. ಈಗ ಅವ್ರು ಹೇಳಿದ್ರಲ್ಲ, ಏನೋ ಆಯಿತು ಈಗೇನೋ ಶರಣ್ ಒಂದು ಬೇರೆ ಡೈನಾಮೋ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾನೆ ಅಂತಂದಾಗ ನನಗೆ ಹೋಮ್ವರ್ಕ್ಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ನಾನು ಡೈನಾಮೋ ಆಗಬೇಕು, ಇಲ್ಲಾಂದರೆ ಡೈನಾಮೋಗೆ ಜಸ್ಟಿಫೈ ಮಾಡಲ್ಲ ನಾನು. ಇಲ್ಲಾಂದರೆ ಟೇಕಿಂಗ್ ಅಪ್ ಡೈನಾಮೋ ಇಟ್ ಸೆಲ್ಫ್ ಇಸ್ ನನ್ನ ವೆಂಚರೇ ನಾಟ್ ಸೋ ಫ್ರೂಟ್ಫುಲ್ ವೆಂಚರ್ ಆಗುತ್ತೆ. ನನಗೆ ಫಸ್ಟು ನನ್ನ ಹಾರ್ಟಿಗೆ ಹೌದು ಆ ಡೈನಾಮೋಗೆ ನಾನು ನ್ಯಾಯ ಒದಗಿಸ್ತಾ ಇದ್ದೀನಿ ಅನ್ನೋದು ನನ್ನ ಹಾರ್ಟಿಗೆ ಇರಬೇಕಲ್ಲ. ಐ ಶುಡ್ ಫೀಲ್ ದಟ್ ಎಸ್ ಐ ಆಮ್ ಜಸ್ಟಿಫೈಯಿಂಗ್ ವಾಟ್ ಡೈನಾಮೋ ಇಸ್. ಐ ವಾಂಟ್ ಟು ಶೋ ದಿ ಡೈನಾಮೋ ವಾಟ್ ಹಿ ಹ್ಯಾಸ್ ಡ್ರೀಮ್ಡ್. I want to show that dynamo. See, I am a vehicle to pass on the dreams what he has to the audience. ಸೊ ಆ ಥರದೊಂದು ಸ್ಟ್ರಾಂಗೆಸ್ಟ್ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ನನ್ನ ಶೋಲ್ಡರ್ ಮೇಲೆ ಇರಬೇಕಾದ್ರೆ ನಾನು ಎಷ್ಟು ಕೊಡೋಕ್ಕೆ ಸಾಧ್ಯ ಅಂತ ಅನ್ನೋವಂಥದ್ದು. ನಾನು ಅಂದ ತಕ್ಷಣ ಫುಲ್ ಕೊಟ್ಬಿಟ್ಟಿದ್ದೀನಿ ಅಂತಲ್ಲ, ಎಷ್ಟು ಕೊಡೋಕ್ಕೆ ಸಾಧ್ಯ ನನ್ನ ಕೆಪಾಸಿಟಿಗೆ. ನೀವು ಹೇಳಿದ್ರಲ್ಲ ಭಯ ಇದೆಯಾ ಅಂತ, ಪ್ರತಿ ಶಾರ್ಟೂ ಕೂಡ ನಾನು ಡಬ್ಬಿಂಗ್ ಮಾಡಬೇಕಾದ್ರೂ ಕೂಡ ಅಯ್ಯೋ ಇನ್ನೊಂಚೂರು ಚೆನ್ನಾಗಿ ಮಾಡಬೇಕಾಗಿತ್ತಲ್ಲ, ಅದು ಇನ್ನೊಂಚೂರು ಇನ್ನೂ ಹಾಕಬೇಕಾಗಿತ್ತಲ್ಲ, ಇನ್ನೊಂಚೂರು ನಾನೇ ಕೇಳಿ ಎಷ್ಟೋ ಸಲ ಅವ್ರಿಗೆ ಸರಿ ಒನ್ ಮೋರ್ ಮಾಡೋಣ ಅಂತ ಅನ್ನೋವಂಥದ್ದು ಎಷ್ಟು 1 ಮೋರ್ಸ್ ಕೇಳ್ತೀನಿ ಗೊತ್ತಾ. ಅದು ಭಯದಿಂದನೇ ಕೇಳಿರ್ತೀನಿ. ಅದು ಈಗಲೂ ಕೂಡ ಭಯ ಇದೆ. ಶರಣ್ ಎಷ್ಟು ದಿವಸ ಇಲ್ಲಿರ್ತೀನೋ ಅಷ್ಟು ದಿವಸನೂ ಶರಣ್ಗೆ ಆ ಭಯ ಇರುತ್ತೆ. ಅಲ್ಲ, ವಿತ್ ಚೇಂಜ್ ಆಫ್ ಡೈನಮಿಕ್ಸ್ ಇನ್ ದ ಸಿನಿಮಾ ಇಂಡಸ್ಟ್ರಿ, ಶರಣ್ ಈಸ್ ಆಲ್ಸೋ ಗೆಟಿಂಗ್ ಅಪ್ಡೇಟೆಡ್. ಅಂದರೆ ಯು ಜಸ್ಟ್ ವಾಂಟ್ ಟು ಗೋ ವಿತ್ ವಾಟ್ ಕರೆಂಟ್ ಆಡಿಯನ್ಸ್ ಆರ್ ಆಸ್ಕಿಂಗ್ ಫಾರ್ ಅಂತ. ಸೊ ಟು ಎಂಡ್ ವಿತ್ ಚೂಮಂತರ ಬಗ್ಗೆ
if you want to have few more words to say. It is one film which is to be experienced in theatres. ಯಾಕಂದರೆ ಇಟ್ ಈಸ್ ಅ ಫಿಲ್ಮ್ ವಿತ್ ಲಾಡ್ ಆಫ್ ಟೆಕ್ನಿಕಲ್ aspects which which has the best of the best technical team with it. ಇದೊಂದು ಹಾರರ್ ಫಿಲಮ್ಮು. ಖಂಡಿತವಾಗ್ಲೂ ಈಗ ನೀವೇನು ಟ್ರೈಲರ್ನ ಮೊಬೈಲಲ್ಲಿ ನೋಡಿದ್ರಿ ಅದು ಆ ಎಫೆಕ್ಟ್ ಅಲ್ಲ. ಅದು ನಾನು ನೋಡಿದ್ದೀನಿ, ಅದರ ನಿಜವಾದ ವರ್ಷನ್ ಆಫ್ ಇದನ್ನು ನಾನು ನೋಡಿದ್ದೀನಿ. ಅದು ಜನ ನೋಡಬೇಕು ಅನ್ನೋವಂಥದ್ದು. ಅದರ ನಂತರ ಹಾರರ್ ಅಂತಿದ್ದಂಗೆ ನಾನು ಆವಾಗಲೇ ಹೇಳಿದೆ, ಇಟ್ ಇಸ್ ನಾಟ್ ಓನ್ಲಿ ಫಾರ್ ದಿ ಆಡಿಯನ್ಸ್ ಹೂ ಓನ್ಲಿ ಲವ್ಸ್ ಹಾರರ್ ಫಿಲ್ಮ್ಸ್. ನೋ. ಸೊ ಇದು ನನಗೆ ಹಾರರ್ ಪಿಕ್ಚರೇ ನನಗೆ ಇಷ್ಟ ಇಲ್ಲ ಅನ್ನೋರು ಕೂಡ ಎಲ್ಲ ಥರದ ಅಂಶಗಳನ್ನು ಈ ಸಿನಿಮಾದಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಪ್ಲೀಸ್ ಡೋಂಟ್ ಮಿಸ್ ದಿಸ್ ಫಿಲಮ್, ಎಸ್ಪೆಷಲಿ ಟು ದಿ ಒನ್ಸ್ ಹೂ ಲವ್ ಹಾರರ್ ಫಿಲಮ್ಸ್. ಗೈಸ್, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಈ ಫಿಲಮ್ನ. ನಾನು ಈ ಫಿಲಮಿನಲ್ಲಿ ಪಾರ್ಟ್ ಆಫ್ ದಿಸ್ ಫಿಲಮ್ ಹೇಳ್ತಾ ಇಲ್ಲ, ನಾನು ಒಬ್ಬ ಹಾರರ್ ಫಿಲಮಿನ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆಯ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಬ್ಲೆಸ್ಸಿಂಗ್ಸು, ಸಪೋರ್ಟು ಈ ಸಿನಿಮಾ ಮೇಲೆ ಇರಲಿ. ಈ ಥರದ ಟೆಕ್ನಿಷಿಯನ್ಸ್ಗೆ ಕೊಡುವಂಥ ಸಕ್ಸಸ್ ಇದೆ ಗೊತ್ತಾ. ಇನ್ನೂ ಏನೇನೋ ಇದೆ ಇವರಲ್ಲಿ ಕನಸುಗಳು. ಅದೆಲ್ಲ ಮುಂದಿನ ಸಿನಿಮಾಗಳಲ್ಲಿ ಅದು ಈ ಸಿನಿಮಾ ಒಂದು ಪ್ಲ್ಯಾಟ್ಫಾರ್ಮ್ ಆಗಲಿ ಅದಕ್ಕೆ ಅನ್ನೋವಂಥದ್ದು ನನ್ನ ವಿಶಸ್. All the best. Thank you so both much. of you. Thank you so much. Thank you so much. Thank you so much. Yes. Chu Mantar. Yes.